ಆತ್ಮೀಯ ಪರೀಕ್ಷಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇದು KS ಪ್ರಿಲಿಮ್ಸ್ನಲ್ಲಿ ಕ್ವಾಲಿಫೈ ಆಗಿ KS ಮೇನ್ಸ್ಗೆ ಅಪಿಯರ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ನಿಮಗೆಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತಿನ ಕ್ಲಾಸಲ್ಲಿ ನಾವು ಕಂಪಲ್ಸರಿ ಇಂಗ್ಲೀಷ್ ಅನ್ನುವ ಪೇಪರ್ ಏನಿದೆ KS ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ವಾಲಿಫೈಯಿಂಗ್ ಪೇಪರ್, ನೀವು ಅದನ್ನು ಪಾಸ್ ಆಗಲೇಬೇಕು. ಅದರೆಲ್ಲ ರೂಲ್ಸ್ ನಿಮಗೆ ಗೊತ್ತಿದೆ, ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಸೊ ಕಂಪಲ್ಸರಿ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂಥೇಳಿ ಇಲ್ಲಿ ನಿಂತಿದ್ದೇನೆ. ಕ್ವಾಲಿಫೈಯಿಂಗ್ ಪೇಪರ್ ಆಗಿದ್ದರೂ ಕೂಡ ಒಂದಷ್ಟು ಸರಿಯಾದ ತಯಾರಿಯನ್ನು ಮಾಡಿಕೊಂಡು ಹೋದರೆ ಆ ಪತ್ರಿಕೆಯನ್ನು ಎದುರಿಸುವುದು ಸುಲಭ ಆಗುತ್ತೆ ಮತ್ತು ನಿಗದಿಪಡಿಸಿದ ಅಂಕಗಳನ್ನು ಗಳಿಸಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ನಾನು ಶಿವಕುಮಾರ್ ಮಾವ್ಲಿ, ಆಥರ್ ಆಫ್ ಜನರಲ್ ಇಂಗ್ಲೀಷ್ ಆ್ಯಂಡ್ ಕಂಪಲ್ಸರಿ ಇಂಗ್ಲೀಷ್ ಫಾರ್ KS ಮೇನ್ಸ್ ಕಂಪಲ್ಸರಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಏನಿರುತ್ತೆ ಅಂತ, ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಎರಡೂ ಪತ್ರಿಕೆಗಳಿಗೆ ಟೋಟಲ್ 150 ಮಾರ್ಕ್ಸ್ನ ಅಂಕಗಳಿಗೆ 150 ಅಂಕಗಳಿಗೆ ಪತ್ರಿಕೆ ಇರುತ್ತೆ ಅನ್ನುವಂಥದ್ದು. ಇಂಗ್ಲೀಷ್ನ ಸಿಲೆಬಸ್ಸನ್ನು ಡಿವೈಡ್ ಮಾಡೋದಾದರೆ ಎಸ್ಸೆ ಒಂದು 300ರಿಂದ 350 ಪದಗಳಲ್ಲಿ ಒಂದು ಪ್ರಬಂಧವನ್ನು ಬರೀರಿ ಅಂತ ಇಂಗ್ಲೀಷ್ನಲ್ಲಿ ಎಸ್ಸೆ ಬರಿಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 25 ಮಾರ್ಕ್ಸ್ ಇರುತ್ತೆ. 25 ಮಾರ್ಕ್ಸ್ ಅಂದರೆ ಒಂದು 350 ಪದಗಳಲ್ಲಿ ಯು ಹ್ಯಾವ್ ಟು ರೈಟ್ ಅನ್ ಎಸ್ಸೆ. ಅದು ಕ್ವಶನ್ ಪೇಪರಲ್ಲಿ ಇದೇ ಪ್ಯಾಟರ್ನಲ್ಲಿ ಇರೋದಿಲ್ಲ. ಫಸ್ಟ್ ಗ್ರಾಮರ್ ಕ್ವಶನ್ಸ್ ಇರುತ್ತೆ, ಇದು ಕೊನೆಯಲ್ಲಿರುತ್ತೆ ಎಸ್ಸೆ ಮತ್ತು ಪ್ಯಾಸೇಜ್ ಎಲ್ಲ. ನಾನು ನಿಮಗೆ ಈಗ ಸಿಲೆಬಸ್ ಹೇಳುವಾಗ ಹೇಳ್ತಾ ಇದ್ದೀನಿ ಅಷ್ಟೇ. ಆನಂತರ ಕಾಂಪ್ರಹೆನ್ಷನ್ ಅಂದರೆ ಪ್ಯಾಸೇಜ್ ಅನ್ನುವಂಥದ್ದು ನಾವೆಲ್ಲ 10ನೇ ತರಗತಿಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಆ್ಯಕ್ಟಿವಿಟಿ ಅದು, ಅಥವಾ ಅದಕ್ಕಿಂತ ಕಡಿಮೆ ಕ್ಲಾಸ್ಗಳಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆದರೆ ಓದಿರ್ತೀರ. ಒಂದು ಪ್ಯಾಸೇಜನ್ನು ಕೊಟ್ಟು, ಒಂದು ಅನ್ಸಿಂಗ್ ಪ್ಯಾಸೇಜನ್ನು ಕೊಟ್ಟು ಅದರ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥದ್ದು, ಅದು ಕೂಡ 25 ಮಾರ್ಕ್ಸಿಗಿರುತ್ತೆ. ಆ ಪ್ಯಾಸೇಜ್ನಲ್ಲಿ ನೇರವಾಗಿ 1 ವರ್ಡ್ ಅಥವಾ 1 ಸೆಂಟೆನ್ಸಲ್ಲಿ ಆನ್ಸರ್ ಮಾಡುವಂತಹ 10 ಪ್ರಶ್ನೆಗಳಿರ್ತವೆ. ದಟ್ ವುಡ್ ಬಿ ವೆರಿ ಸಿಂಪಲ್. ಮತ್ತು ಒಂದನ್ನು ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳಲೇಬೇಕು, ಈ ಟೋಟಲ್ ಆಗಿ ಕಂಪಲ್ಸರಿ ಇಂಗ್ಲೀಷ್ ಅಂತ ಪೇಪರ್ ಏನಿದೆ ಇದು ಒಂದು ಸೆಕೆಂಡ್ PUC ಲೆವೆಲಿನ ಇಂಗ್ಲೀಷ್ ಜ್ಞಾನದ ಮಟ್ಟದ್ದಾಗಿರುತ್ತೆ, ಅದಕ್ಕಿಂತ ಮೇಲಿನದಲ್ಲ. ಆದರೂ ಕೂಡ ನಮ್ಮಲ್ಲಿ ಅದಕ್ಕೆ ನಿಗದಿತವಾದ ಅಂಕಗಳನ್ನು 35% ಅಂತ ಏನು ಕರಿತೀವಿ. ಸೊ 150 ಮಾರ್ಕ್ಸ್ಗಳಿಗೆ 52.5 ಆಗುತ್ತೆ. ಅದನ್ನು 53 ಅಂತ ರೌಂಡ್ ಆಫ್ ಮಾಡೋದಾದರೆ 53 ಅಂಕಗಳನ್ನು ನಾವು ಗಳಿಸಲೇಬೇಕು ಟು ಕ್ವಾಲಿಫೈ. ನಮ್ಮ ಉಳಿದ ಪೇಪರ್ಗಳು ಇವ್ಯಾಲ್ಯೂಯೇಷನ್ ಆಗಬೇಕು ಅಂದರೆ. ಸೊ ಹಾಗಾಗಿ ಮತ್ತೆ ಉಳಿದಿದ್ದು 3 ಮಾರ್ಕ್ಸಿಂದೆಲ್ಲ ಅದರಲ್ಲಿರುತ್ತೆ. ಮ್ಯಾಚ್ ದ ಫಾಲೋಯಿಂಗು ಒಂದಿರುತ್ತೆ, ಆ ಪ್ಯಾಸೇಜನ್ನೇ ಬೇಸ್ಡ್ ಆಗಿ ಇರುವಂಥದ್ದು. ಆಯಿತಾ, 25 ಮಾರ್ಕ್ಸಿಗೆ ಪ್ಯಾಸೇಜಿನ ಪ್ರಶ್ನೆ ಇರುತ್ತೆ. ಪ್ರಿಸೈರ್ ರೈಟಿಂಗ್ ಅಂದರೆ ನಿಮಗೆ PSI ಪರೀಕ್ಷೆಯಲ್ಲಿ ಏನಿರುತ್ತಲ್ಲ ಅದೇ ಸಾರಾಂಶ ಬರವಣಿಗೆ ಅನ್ನುವಂಥದ್ದು. ಪ್ರಿಸೈರ್ ರೈಟಿಂಗ್ ಅಂದರೆ 1/3 ಆಫ್ ದಿ ಪ್ಯಾಸೇಜನ್ನು ಬರೆಯುವಂಥದ್ದು. ಟೋಟಲ್ ಪ್ಯಾಸೇಜ್ ಏನು ಕೊಟ್ಟಿರ್ತಾನೆ, ಈಗ ಅವನು 300 ಪದದ ಒಂದು ಪ್ಯಾಸೇಜನ್ನು ಕೊಟ್ಟಿದ್ರೆ ಆ 300 ಪದದ ಪ್ಯಾಸೇಜನ್ನು ನೀವು 100 ಪದದಲ್ಲಿ ಇಡೀ ಪ್ಯಾಸೇಜ್ ಏನು ಹೇಳ್ತಾ ಇದೆ ಅನ್ನುವಂಥದ್ದನ್ನು ಬರೆಯುವಂಥದ್ದು. ಸೊ ಹಾಗೆ ಪ್ರಿಸೈರ್ ರೈಟಿಂಗ್ ಬರೆಯುವಾಗ ಅದಕ್ಕೊಂದು ಟೈಟಲನ್ನು ನೀವು ಕೊಡಬೇಕಾಗತ್ತೆ. ಪದಗಳನ್ನು ಅತಿಯಾಗಿ ಬಳಸುವ ಹಾಗಿಲ್ಲ. ಮತ್ತೆ ಒರಿಜಿನಲ್ ಪ್ಯಾಸೇಜಲ್ಲಿ ಏನಿದೆಯೋ ಅದದೇ ವಾಕ್ಯಗಳನ್ನು ಬಳಸಬಾರ್ದು. ಆ ಇಡೀ ಪ್ಯಾಸೇಜನ್ನು ಓದಿ ಅದರ ಸಾರಾಂಶ ಏನಿದೆ, ಜಿಸ್ಟ್ ಏನಿದೆ, ಅದರಲ್ಲಿ ಏನಾದರೂ ಸ್ಟ್ಯಾಟಿಸ್ಟಿಕ್ಸು ಆ ಥರದ್ದೇನಾದರೂ ಇದ್ದರೆ ಅವುಗಳನ್ನು ಆ್ಯಸ್ ಇಟ್ ಈಸ್ ಬಳಸ್ಕೊಂಡೆ ನಿಮ್ಮದೇ ಆದ ವಾಕ್ಯದಲ್ಲಿ ಇಡೀ ಪ್ಯಾಸೇಜನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ವಿತ್ 1/3 ಆಫ್ ದ ಒರಿಜಿನಲ್ ಪ್ಯಾಸೇಜ್. ಒರಿಜಿನಲ್ ಪ್ಯಾಸೇಜಿನ 1/3 ಭಾಗದಷ್ಟು ಪದಗಳು ಮಾತ್ರ ಇದರಲ್ಲಿರಬೇಕು. ಅಂದರೆ ಅತಿಯಾದ ಹೆಚ್ಚಿನ ವಾಕ್ಯಗಳನ್ನು ನೀವು ಇದರಲ್ಲಿ ಬರೆಯುವ ಹಾಗೆ ಇರೋದಿಲ್ಲ. ಅದಕ್ಕೆ 25 ಮಾರ್ಕ್ಸ್ ಇರುತ್ತೆ. ಒಂದು ದೊಡ್ಡ ಪ್ಯಾಸೇಜ್ ಇರುತ್ತೆ ವಿಚ್ ಇಸ್ ಡಿವೈಡೆಡ್ ಇಂಟು ಸರ್ಟನ್ ಪ್ಯಾರಾಗ್ರಾಫ್ಸ್. ಆ ಪ್ಯಾರಾಗ್ರಾಫ್ಸ್ಗೆ ಡಿವೈಡ್ ಆಗಿರುವಂಥ ಪ್ಯಾಸೇಜನ್ನು ಪೂರ್ತಿಯಾಗಿ ಓದಿ ಅದರ ಸಾರಾಂಶ ಏನಿದೆ ಅದನ್ನು ಹಿಡಿದು ನೀವು ಗ್ರಹಿಸಿ ನೀವು ಇದನ್ನು ಪ್ರಿಸೈರ್ ರೈಟಿಂಗನ್ನು ಬರಿಬೇಕು ಅನ್ನುವಂಥದ್ದು. ಅದು ನಿಮಗೆ ಕಂಪಲ್ಸರಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಪುಸ್ತಕ ಕೂಡ ಇದೆ. ಆ ಕಂಪಲ್ಸರಿ ಇಂಗ್ಲೀಷ್ ಪುಸ್ತಕದಲ್ಲಿ ನಾನೇನು ಮಾಡಿದ್ದೀನಿ, ಈ ಸಿಲೆಬಸ್ನ ಗಮನದಲ್ಲಿ ಇಟ್ಕೊಂಡು ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸುಮಾರು 2006ರಿಂದನೋ ಅಥವಾ ಅದಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲವನ್ನು ಅನಲೈಸ್ ಮಾಡ್ತಾ ಹೋಗಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫಾರ್ ಯು ಗೈಸ್. ಈ ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಏನಿದೆಯಲ್ಲ ಅದರ ಪ್ಯಾಟರ್ನ್ ಅನ್ನು ನೀವು ಒಮ್ಮೆ ನೋಡಿಕೊಂಡು ಹಳೆಯ ಪತ್ರಿಕೆಗಳನ್ನು ಬಿಡಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಯಾವ ಸ್ಟ್ರಕ್ಚರಲ್ಲಿ ಪೇಪರ್ ಇದೆ ಮತ್ತು ಯಾವ್ಯಾವ್ದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದು ಗೊತ್ತಾಗುತ್ತೆ.
ಒಂದಷ್ಟು ಪರ್ಸೆಂಟೇಜು ಆ ಹಳೆಯ ಪತ್ರಿಕೆಗಳಲ್ಲಿ ಮತ್ತೆ ಮತ್ತೆ ರಿಪೀಟ್ ಆದಂತಹ ಕೆಲವು ಪ್ರಶ್ನೆಗಳು ಕೂಡ ಇರುವಂತದನ್ನು ನಾವು ಗಮನಿಸಬಹುದು, ಸಿನ್ಸ್ ದಿಸ್ ಇಸ್ ಎ ಕ್ವಾಲಿಫೈಯಿಂಗ್ ಪೇಪರ್. ಸೊ ಹಾಗಾಗಿ ನೀವು ಆ ಹಳೆಯ ಪತ್ರಿಕೆಗಳ ಎಲ್ಲವನ್ನೂ ಒಮ್ಮೆ ಬಿಡಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ, ಹಳೆಯ ಪತ್ರಿಕೆಗಳನ್ನ ವಿತ್ ಕನ್ನಡ ಎಕ್ಸ್ಪ್ಲನೇಷನ್ ನಾನು ಕಂಪಲ್ಸರಿ ಇಂಗ್ಲಿಷ್ ಪುಸ್ತಕದಲ್ಲಿ ವಿವರಿಸಿದ್ದೇನೆ ಅನ್ನುವಂಥದ್ದು. ಇದಾದ ನಂತರ ಈ ಯೂಸೇಜ್ಗೆ 25, ವೊಕ್ಯಾಬ್ಯುಲರಿಗೆ 25, ಕಮ್ಯುನಿಕೇಶನ್ ಸ್ಕಿಲ್ಸ್ 25 ಅಂತ ಇದೆಯಲ್ಲ, ಇದನ್ನ ನೀವು ಟೋಟಲ್ ಆಗಿ ಇಂಗ್ಲಿಷ್ ಗ್ರಾಮರ್ ಅಂತ ಅನ್ಕೊಳ್ಬಹುದು. ಈ ವೊಕ್ಯಾಬ್ಯುಲರಿ ಅಂತ ಬಂದ ತಕ್ಷಣ ನಮ್ಗೆ ಸಿನಾನಿಮ್, ಆಂಟನಿಮ್ಸ್ ಯಾವುದೋ 1-2 ಪದಕ್ಕೆ ಕೇಳುವಂಥದ್ದು ಇರ್ಬೋದು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಪ್ರತಿ ಪತ್ರಿಕೆಯಲ್ಲಿ 5 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇದೆ. ನಾನು ನಿಮ್ಗೆ ಈ ಮುಂದೆ ಇದೇ ವಿಡಿಯೋದಲ್ಲೇ ಮುಂದೆ ಸ್ವಲ್ಪ ಸಮಯದ ನಂತರ 2021 KS ಮೇನ್ಸ್ ನ ಪೇಪರ್ ಅನ್ನು ನಿಮ್ಗೆ ಅದರಲ್ಲಿರುವ ಈ ಎಲ್ಲ ಸೆಗ್ಮೆಂಟ್ಗಳನ್ನ ತೋರಿಸ್ತೇನೆ, ವಿವರಿಸ್ತೇನೆ. ಯೂಸೇಜ್ ಅಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಯೂಸೇಜ್ ಅಂದ್ರೆ ಗ್ರಾಮರ್ನ ಎಲ್ಲ ವಿಷಯಗಳನ್ನ ಅದು ಒಳಗೊಂಡಿರ್ಬೋದು. ಈಗ ನಾವು ಟೆನ್ಸ್ಗಳನ್ನು ಹೇಗೆ ಬಳಸ್ತೀವಿ, ವರ್ಬ್ಸ್ ಹೇಗೆ ಬಳಸ್ತೀವಿ, ನೌನ್ಸ್ ಅನ್ನ ಹೇಗೆ ಬಳಸ್ತೀವಿ. ಡಿಸ್ಟರ್ಬ್ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನೆ, ಅದು ಆ ವಾಕ್ಯಕ್ಕೆ ಹೊಂದುವಾಗ ಡಿಸ್ಟರ್ಬೆನ್ಸ್ ಅಂತ ಆಗ್ಬೇಕು. ಸೊ ವರ್ಬ್ ಫಾರ್ಮ್ ಇದ್ದಿದ್ದು ನೌನ್ ಫಾರ್ಮಿಗೆ ಹೇಗೆ ಕನ್ವರ್ಟ್ ಆಯ್ತು. ಬೇಸಿಕಲಿ ಸಿಂಪಲ್ ಆಗಿ ಹೇಳೋದು ಅಂದ್ರೆ, ನೀವು ಇಂಗ್ಲಿಷ್ ಮೀಡಿಯಂನವರೇ ಆಗಿ ಇಂಗ್ಲಿಷನ್ನೇ ದಿನನಿತ್ಯ ವ್ಯವಹರಿಸ್ತಾ ಇದ್ದವರಾಗಿದ್ದು, ಇಂಗ್ಲಿಷಲ್ಲಿ ಓದ್ತೀರಾ, ಬರೀತೀರಾ, ಟ್ರಾನ್ಸಾಕ್ಟ್ ಮಾಡ್ತೀರಾ ಅಂತ ಅವರಿಗಾದ್ರೆ ಖಂಡಿತ ಈ ಪತ್ರಿಕೆ ಅಷ್ಟಾಗಿ ಕಷ್ಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಸುಲಭ ಆಗುತ್ತೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ಅದಾಗಿಯೂ ಕೂಡ ಪ್ರಾವರ್ಬ್ಸ್ ಮೇಲೆ ಕೇಳ್ತಾನೆ, ಇಡಿಯಮ್ಸ್ ಮೇಲೆ ಕೇಳ್ತಾನೆ, ಇವುಗಳೆಲ್ಲವನ್ನು ಒಂದಷ್ಟು ನಮಗೆ ಗೊತ್ತಿಲ್ಲದೆ ಇರುವ ಚಾನ್ಸಸ್ ಕೂಡ ಇರುತ್ತೆ. ಹೋಮೋಫೋನ್ಸ್ ಅಂತೀವಿ ನೋಡಿ. ಯೂಸೇಜ್ ಅಂತ ಬಂದ ತಕ್ಷಣ, ವೊಕ್ಯಾಬ್ಯುಲರಿ ಅಂತ ಬಂದ ತಕ್ಷಣ ಹೋಮೋಫೋನ್ಸ್ ಅನ್ನೋದಿದೆ. ಫಾರ್ ಎಕ್ಸಾಂಪಲ್ BRAKE ಬ್ರೇಕ್, BREAK ಬ್ರೇಕ್, ಅವೆರಡರಲ್ಲಿ ಅಲ್ಲಿ ಕೊಟ್ಟಿರುವ ಫಿಲ್ ಇನ್ ದ ಬ್ಲಾಂಕಿಗೆ ಯಾವ ಪದ ಸೂಟ್ ಆಗುತ್ತೆ ಅನ್ನುವಂಥದ್ದು. ಲೈಟ್, ಲೈಟ್ ಅಂದ್ರೆ ಬೆಳಕಿನ ಲೈಟ್ ಅರ್ಥವೂ ಇದೆ, ಹಗುರ ಅನ್ನುವ ಅರ್ಥವೂ ಇದೆ. ಸೊ ಈ ತರ ಸ್ಪೆಲ್ಲಿಂಗ್ ಸ್ವಲ್ಪ ಬದಲಾವಣೆ ಇದ್ದು ಚೇಂಜ್ ಆಗುವಂಥದ್ದು, ಅಥವಾ ಒಂದೇ ಸ್ಪೆಲ್ಲಿಂಗ್ ಬೇರೆ ಬೇರೆ ಮೀನಿಂಗ್ ಅನ್ನ ಕೊಡುವಂತ ಪದಗಳು, ಅವುಗಳೆಲ್ಲವಲ್ಲ ಬಳಕೆಗೆ ಆಧಾರಪಟ್ಟ ಸಂಬಂಧಪಟ್ಟ ಹಾಗೆ 5 ಮಾರ್ಕ್ಸಿನ ಪ್ರಶ್ನೆಗಳು ಇರುತ್ತೆ. ಸೊ ಆ ಹೋಮೋಫೋನ್ಸ್ ಗಳನ್ನು ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ. ಆ ಕನ್ನಡ ಅರ್ಥ ಮತ್ತೆ ಅದರ ಕನ್ನಡ ಇಂಗ್ಲಿಷ್ ಸ್ಪೆಲ್ಲಿಂಗ್, ಇನ್ನೊಂದು ಕನ್ಫ್ಯೂಸಿಂಗ್ ಇರುವಂತಹ ಇಂಗ್ಲಿಷ್ ಪದ, ಅದರ ಅರ್ಥ, ಅವುಗಳನ್ನ ನೀವು ಓದಿ ತಿಳ್ಕೊಂಡು ಹೋದ್ರೆ ದಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್ ಅನ್ನುವಂಥದ್ದು. ಹಾಗೇನೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ನಾವು ಹೇಳಿದಂಥ ಸಂದರ್ಭದಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟ ರೂಲ್ಸ್ಗಳು, ಅದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಇರ್ಬೋದು, ಪ್ರಾವರ್ಬ್ಸ್ ಇರ್ಬೋದು, ಪ್ರಿಪೋಸಿಷನ್ ಇರ್ಬೋದು, ಕ್ವೆಶ್ಚನ್ ಟ್ಯಾಗ್ಗಳನ್ನ ಬಳಸುವಂಥದ್ದು ಇರ್ಬೋದು, ಅಥವಾ ಕಮ್ಯುನಿಕೇಶನ್ಸ್ ಅಂದ್ರೆ ಇಲ್ಲಿ ಏನ್ ಸಂಬಂಧಪಡುತ್ತೆ ಅಂದ್ರೆ ಈ ಬಾಡಿ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಪತ್ರಿಕೆಯಲ್ಲಿ 5 ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನು ಬಾಡಿ ಲ್ಯಾಂಗ್ವೇಜ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಬೈಟಿಂಗ್ ದ ನೈಲ್ಸ್ ಅಂತ ಹೇಳ್ತೀವಿ, ಯಾರಾದ್ರೂ ಉಗುರು ಕಚ್ಚುತ್ತಾ ಇದ್ದಾನೆ, ಅದೇನೋ ಒಂದನ್ನ ಸಿಂಬಲೈಸ್ ಮಾಡುತ್ತೆ ಆ ಬಾಡಿ ಲ್ಯಾಂಗ್ವೇಜ್. ಅದರ ಮೀನಿಂಗ್ ಏನು, ಅದರ ಮೀನಿಂಗ್ ಏನಾಗಿರುತ್ತೆ, ಅವ್ನು ಟೆನ್ಷನ್ ಅಲ್ಲಿ ಇದ್ದಾನೆ, ಆಂಗ್ಸೈಟಿಲಿ ಇದ್ದಾನೆ ಅನ್ನುವಂಥದ್ದು ಆಗುತ್ತೆ. ಆ ಥರ ಕ್ರಾಸ್ ಲೆಗ್ಡ್ ಆಗಿ ನಿಂತ್ಕೊಂಡ್ರೆ ಏನ್ ಮೀನಿಂಗ್ ಅನ್ನುವಂಥದ್ದು, ಅಥವಾ ಬೋಯಿಂಗ್ ಹೆಡ್ ಅಲ್ಲಿ ನಿಂತ್ಕೊಂಡಿದ್ರೆ ಏನ್ ಮೀನಿಂಗ್ ಅನ್ನುವಂಥದ್ದು, ನಾವು ಯಾವಾಗ ಅಹಮ್ಮಿಂದ ನಿಂತ್ಕೊಂಡಿರೋದನ್ನ ಯಾವ ಬಾಡಿ ಲ್ಯಾಂಗ್ವೇಜ್ ಹೇಳ್ತೀವಿ, ಆ ಥರದ್ದೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ. ಯು ಕ್ಯಾನ್ ರೆಫರ್ ದಟ್. 5 ಮಾರ್ಕ್ಸಿಗೆ ಅವುಗಳನ್ನು ಕೇಳಿರ್ತಾನೆ. ಮ್ಯಾಚ್ ದ ಫಾಲೋಯಿಂಗ್ ತರ ಕೇಳಿರ್ತಾನೆ. ಒಂದು ಚೂರು ಅದರ ಹಿಂಟ್ ನಮಗೆ ಗೊತ್ತಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಮ್ಯಾಚ್ ಅನ್ನುವಂಥದ್ದು. ಅನಂತರ ಅದೇ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಬರುತ್ತೆ. ಇದೆಲ್ಲ ನೀವು ಸೆಕೆಂಡ್ PUC ಹಂತದಲ್ಲಿ ಓದಿರ್ತೀರ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದ್ರೆ ಗ್ರೀಟಿಂಗ್ ಅಂದ್ರೆ ಏನು. ಈಗ ನಮ್ಗೆ ಯಾರಾದ್ರೂ ಸಿಕ್ಕಾಗ ಹಾಯ್, ಹೌ ಆರ್ ಯು, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತೆಲ್ಲ ವಿಶ್ ಮಾಡ್ತೀವಲ್ಲ, ಅದನ್ನ ಗ್ರೀಟಿಂಗ್ ಅಂತ ಹೇಳ್ತೀವಿ. ಮತ್ತೆ ನಾವೇನಾದ್ರೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಎಕ್ಸ್ಕ್ಯೂಸ್ ಮೀ ಅಂತ ಕೇಳ್ತೀವಿ, ಅಥವಾ ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ಯುವರ್ ಲ್ಯಾಪ್ಟಾಪ್ ಅಂತ ಹೇಳಿ, ಅದು ರಿಕ್ವೆಸ್ಟಿಂಗ್ ಆಗುತ್ತೆ. ಅಥವಾ ಯಾರಾದ್ರೂ ರಿಕ್ವೆಸ್ಟ್ ಮಾಡಿದಾಗ ನಾವು ಅದನ್ನ ಡಿನೈ ಮಾಡೋದು ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ರೆಫ್ಯೂಸಿಂಗ್ ಎ ರಿಕ್ವೆಸ್ಟ್, ಐ ಆಮ್ ಸಾರಿ ವಿ ಕ್ಯಾನ್ ನಾಟ್ ಅಫರ್ಡ್ ಇಟ್ ಅನ್ನುವಂಥದ್ದು. ಸೊ ಈ ತರ, ಅಥವಾ ಒಂದು ಗುಂಪಿನಲ್ಲಿದ್ದಾಗ ಅಲ್ಲಿಂದ ನಾವು ಹೊರಟು ಹೋಗುವಂಥದ್ದು, ಅದನ್ನ ಲೀವ್ ಟೇಕಿಂಗ್ ಅಂತ ಕರಿತೀವಿ. ಲೀವ್ ಟೇಕಿಂಗ್ ಅಂದ್ರೆ ಗುಂಪಿನಿಂದ ನನ್ನ ನಿರ್ಗಮನ. ಇದಕ್ಕೆ ನಾವು ಬಳಸುವಂತ ಫ್ರೇಸ್ಗಳು ಯಾವುವು, ಇವೆಲ್ಲ ನಮ್ಗೆ ಗೊತ್ತಿರುವಂತವೇ, ಬಟ್ ಅವಕ್ಕೆ ಏನ್ ಹೇಳ್ತೀವಿ ಅನ್ನೋದು ಗೊತ್ತಿರ್ಬೇಕಷ್ಟೇ. ನೀವು ಒಂದು ಗುಂಪಿಂದ ಹೊರಡುವಾಗ ಏನ್ ಹೇಳ್ತೀರಾ, ಇನ್ಫಾರ್ಮಲ್ ಆದ್ರೆ ಬಾಯ್ ಬಾಯ್ ಸಿ ಯು ಅಂತ ಹೇಳಿ ಹೋಗ್ತೀರಾ. ಫಾರ್ಮಲ್ ಸಿಚುವೇಶನ್ಸ್ ಆದ್ರೆ ಇಟ್ಸ್ ಟೈಮ್ ಐ ನೀಡ್ ಟು ಟೇಕ್ ಎ ಲೀವ್ ಅಂತ ಹೇಳಿ ಫಾರ್ಮಲ್ ಆಗಿ ಹೋಗ್ತೀರಾ. ಇವುಗಳನ್ನ, ಇದು ಜೆಸ್ಚರ್ ಏನು ಮತ್ತೆ ಅದರ ಲ್ಯಾಂಗ್ವೇಜ್ ಫಂಕ್ಷನ್ ಏನು, ಆ ಸೆಂಟೆನ್ಸ್ ಯಾವುದು, ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅನ್ನುವಂಥದ್ದು.
ಈಗ ನಮ್ಗೆ ಏನಾದ್ರು ಡೌಟ್ ಇದ್ರೆ ಮಧ್ಯೆ ಕೇಳ್ತೀವಿ, ಯಾರಾದ್ರೂ ಹೇಳಿದ್ ಕೇಳಿಸ್ಲಿಲ್ಲ ಅಂದ್ರೆ ಪಾರ್ಡನ್ ಅಥವಾ ಎಕ್ಸ್ಕ್ಯೂಸ್ ಮೀ ಅಂತ ಪದಗಳನ್ನು ಬಳಸ್ತೀವಲ್ವಾ, ಇದನ್ನ ಒಂದ್ ಸೈಡ್ ಕೊಟ್ಟಿರ್ತಾನೆ. ಮ್ಯಾಚ್ ದ ಫಾಲೋಯಿಂಗ್ ಬಿ ಸೈಡ್ ಅಲ್ಲಿ ಅದಕ್ಕೆ ಸೂಟ್ ಆಗುವ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂದ್ರೆ ಪಾರ್ಡನ್ ಎಕ್ಸ್ಕ್ಯೂಸ್ ಮೀ ಅಂದ್ರೆ ರಿಕ್ವೆಸ್ಟಿಂಗ್ ಫಾರ್ ರಿಪಿಟೇಷನ್ ಅನ್ನುವಂಥದ್ದು. ಸೊ ಯಾವ್ಯಾವ ರೀತಿಯ ವಾಕ್ಯಗಳನ್ನ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿ ಬಳಸ್ತೀವಿ, ಅದರ ಕಾರ್ಯ ಏನಿರುತ್ತೆ ಅನ್ನುವಂಥದ್ದು. ಅದು ಸ್ವಲ್ಪ ಇಂಗ್ಲಿಷ್ ಸ್ಪೀಕಿಂಗ್ ಝೋನ್ ಅಲ್ಲಿ ಇದ್ದಂಥವರಿಗೆ ಅಥವಾ ಇಂಗ್ಲಿಷ್ ಅನ್ನ ದಿನನಿತ್ಯದ ಟ್ರಾನ್ಸಾಕ್ಷನ್ ಅಲ್ಲಿ ಬಳಸ್ತಾ ಇದ್ದಂಥವರಿಗೆ ಬಹಳ ಕಷ್ಟ ಏನಲ್ಲ. ಬಟ್ ಅದು ಗೊತ್ತಿಲ್ಲದೆ ಹೋಗಿದ್ರೆ ಅಥವಾ ಪೂರ್ತಿಯಾಗಿ ಕನ್ನಡ ಮೀಡಿಯಂ ಅಲ್ಲಿ ಪ್ರಿಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇದ್ದಾಗ ಖಂಡಿತ ನಿಮ್ಗದು ಕಷ್ಟ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಯು ನೀಡ್ ಪ್ರಿಪರೇಷನ್. ಅದು ಕ್ವಾಲಿಫೈಯಿಂಗ್ ಪೇಪರ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ರೆ ದೇರ್ ಆರ್ ಇನ್ಸ್ಟೆನ್ಸಸ್ ಇನ್ ಪ್ರೀವಿಯಸ್ ಎಕ್ಸಾಮ್ಸ್, ಅಥವಾ ನಿಮಗೆ ಗೊತ್ತಿರ್ಬೋದು ಬಹಳ ಸಂದರ್ಭಗಳಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅನ್ನ ಪಾಸ್ ಆಗದ ಕಾರಣಕ್ಕೆ ಅವರು ಮುಂದಿನ ಹಂತಕ್ಕೆ ಅಥವಾ ಉಳಿದ ಪತ್ರಿಕೆಗಳನ್ನ ವ್ಯಾಲ್ಯೂಯೇಷನ್ ಮಾಡದೇ ಇರುವಂತ ಸಂದರ್ಭಗಳು ಕೂಡ ಇದಾವೆ. ಸೊ 150 ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ, ಇಂಗ್ಲಿಷ್ ಯೂಸೇಜ್ ಮತ್ತೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ 75 ಮಾರ್ಕ್ಸ್ ಇದೆ. ಉಳಿದಂತೆ ರಿಟರ್ನ್ ಕಮ್ಯುನಿಕೇಶನ್ ಡಿಸ್ಕ್ರಿಪ್ಷನ್ಗೆ ಎಷ್ಟಿದೆ, ಅದಕ್ಕೂ ಕೂಡ 75 ಮಾರ್ಕ್ಸ್ ಇದೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಇಲ್ಲಿ ನಿಮ್ಗೆ MCQs ಇರೋದಿಲ್ಲ. ಏನ್ ಗ್ರಾಮರ್ನ ಕ್ವೆಶನ್ ಇದೆ, ಒಂದು ನಿಮ್ಗೆ ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಶನ್ಸ್ ಅಂತ ಬಂದಾಗ ಅಥವಾ ಯೂಸೇಜ್ ಅಂತ ಬಂದಾಗ ಒಂದು ಕ್ವೆಶನ್ ಟ್ಯಾಗ್ ಅನ್ನ ಬರಿಬೇಕಾದ ಸಂದರ್ಭ ಬಂತು ಅಂತ ಇಟ್ಕೊಳ್ಳಿ. ಏನು, ಫಾರ್ ಎಕ್ಸಾಂಪಲ್ ಹಿ ಈಸ್ ಬ್ಯುಸಿ ನೌ ಅಂತ ಸೆಂಟೆನ್ಸ್ ಇದೆ, ಅದಕ್ಕೆ ಕ್ವೆಶನ್ ಟ್ಯಾಗ್ ಬರಿಬೇಕು. ಅದಕ್ಕೆ ಕ್ವೆಶನ್ ಟ್ಯಾಗ್ ಇಸಂಟ್ ಹಿ ಅನ್ನೋದು ಅದರ ಕ್ವೆಶನ್ ಟ್ಯಾಗ್ ಆಗುತ್ತೆ. ಈ ಕ್ವೆಶನ್ ಟ್ಯಾಗ್ ಅನ್ನ ನೀವೇ ಆನ್ಸರ್ ಆಗಿ ಬರಿಬೇಕೇ ಹೊರತು ದಿಸ್ ಪೇಪರ್ ಇಸ್ ಡಿಸ್ಕ್ರಿಪ್ಟಿವ್ ನಾಟ್ MCQs. ಸೊ ಹಾಗಾಗಿ ನಿಮ್ಗೆ 4 ಆಪ್ಷನ್ ಕೊಟ್ಟು ಕ್ವೆಶನ್ ಟ್ಯಾಗ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳೋದು ಕಂಪಲ್ಸರಿ ಇಂಗ್ಲಿಷು, ಜನರಲ್ ಇಂಗ್ಲಿಷು ಅಂತೆಲ್ಲ ಬೇರೆ ಬೇರೆ ಯಾವುದೇ ಇಂಗ್ಲಿಷ್ ಇರೋದಿಲ್ಲ, ಅಥವಾ PDO ಇಂಗ್ಲಿಷ್, FDA ಇಂಗ್ಲಿಷ್, SDA ಇಂಗ್ಲಿಷ್ ಅಂತ ಇರೋದಿಲ್ಲ. ಟೋಟಲ್ ಆಗಿ ಇಂಗ್ಲಿಷ್ ಮತ್ತೆ ಅದರ ಯೂಸೇಜ್ ಅಂಡ್ ಗ್ರಾಮರ್ ಇರುತ್ತೆ. ಅದನ್ನ ನಾವು ಒಮ್ಮೆ ಸರಿಯಾಗಿ ಕಲ್ತ್ವಿ ಅಂದ್ರೆ, ಮತ್ತೆ ನಾನು ಅದಕ್ಕೆ ನನ್ನ ಪುಸ್ತಕದಲ್ಲಿ ಟೋಟಲ್ ಆಗಿ ಕಂಪಲ್ಸರಿ ಇಂಗ್ಲಿಷಿಗೆ ಸಂಬಂಧಪಟ್ಟ ಯಾವ ಗ್ರಾಮರ್ ಆಕ್ಟಿವಿಟೀಸ್ ಇದಾವೆ ಅದನ್ನು ಕೂಡ ಆ ಸಿಲೆಬಸ್ ಅಲ್ಲಿ ಆ ಪುಸ್ತಕದಲ್ಲಿ ಇನ್ಕ್ಲೂಡ್ ಮಾಡಿದೀನಿ ಅನ್ನುವಂಥದ್ದು. ಸೊ ಇಲ್ಲಿ ಇಸಂಟ್ ಹಿ ಅನ್ನುವಂಥದ್ದನ್ನ ನೀವೇ ಬರಿಬೇಕೇ ಹೊರತು ಆಪ್ಷನ್ಸ್ ಇರೋದಿಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಥರೋ ಕಾನ್ಸೆಪ್ಚುಯಲ್ ನಾಲೆಡ್ಜ್ ಆಫ್ ಈಚ್ ಕಂಟೆಂಟ್ ಆರ್ ಈಚ್ ಸಬ್ಜೆಕ್ಟ್ ಇನ್ ದ ಸಿಲೆಬಸ್. ಸಿಲೆಬಸ್ ಅಲ್ಲಿರುವ ಪ್ರತಿ ವಿಷಯದ ಕಾನ್ಸೆಪ್ಚುಯಲ್ ನಾಲೆಡ್ಜ್ ನಿಮ್ಗೆ ಇರಬೇಕಾಗುತ್ತೆ. ಅದಲ್ಲದೆ MCQs ಇರುತ್ತೆ, ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಓಕೆ, ಆ ನಂತರ ಈ ಏನು ನಾವು ಎಸ್ಸೆ, ಪ್ಯಾಸೇಜ್ ಮತ್ತೆ ಪ್ರಿಸೈಸ್ ರೈಟಿಂಗ್ ಬಿಟ್ಟು ಉಳಿದಂತೆ ನೋಡಿ, ಟೋಟಲ್ 150 ಮಾರ್ಕ್ಸಿಗೆ 75 ಮಾರ್ಕ್ಸ್ ಇಂಗ್ಲಿಷ್ ಗ್ರಾಮರ್ ಮತ್ತೆ ಯೂಸೇಜ್ ಇರುತ್ತೆ, ಇನ್ನು 75 ಪ್ಯಾಸೇಜ್, ಎಸ್ಸೆ ಮತ್ತೆ ಪ್ರಿಸೈಸ್ ರೈಟಿಂಗ್ ಇರುತ್ತೆ ಅಂತ ಹೇಳಿದೆ. ಆ 75 ಮಾರ್ಕ್ಸ್ ಅಲ್ಲಿ ಪ್ರಾವರ್ಬ್ಸ್ ಮೇಲೆ ನೋಡಿ 75 ಪ್ರಾವರ್ಬ್ಸ್ ಮೇಲೆ 5 ಮಾರ್ಕ್ಸಿನ ಪ್ರಶ್ನೆಗಳಿದೆ. ಇಂಗ್ಲಿಷ್ ಪ್ರಾವರ್ಬ್ಗಳು, ಅದರಲ್ಲೂ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಇದು ದಿಸ್ ಈಸ್ ಫ್ರಮ್ ಮೈ ಬುಕ್ ಕಂಪಲ್ಸರಿ ಇಂಗ್ಲಿಷ್ಗೆ ಬುಕ್ಕಿನಲ್ಲಿ ಇರುವಂಥವು. ನಾನೇನ್ ಮಾಡಿದ್ದೀನಿ, ಇದುವರೆಗೂ ಕೇಳಿರುವಂತಹ ಪ್ರಾವರ್ಬ್ಗಳನ್ನ ಫಸ್ಟ್ ಲಿಸ್ಟ್ ಮಾಡಿ ಆ ನಂತರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆದ ಪ್ರಾವರ್ಬ್ಗಳು ಯಾವುವು ಇಂಗ್ಲಿಷಲ್ಲಿ ಅನ್ನೋದನ್ನ ಕೊಟ್ಟಿದ್ದೀನಿ. ಪ್ರಾವರ್ಬ್ಗಳ ಮೇಲೆ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾನೆ ಅಂದ್ರೆ ಹೊಂದಿಸಿ ಬರೆಯಿರಿ ರೀತಿಯಲ್ಲಿ ಕೇಳ್ತಾನೆ. ಈ ಪ್ರಾವರ್ಬ್ ಅನ್ನ ಅರ್ಧ ಮಾಡಿರ್ತಾನೆ. ಆಲ್ ದಟ್ ಗ್ಲಿಟರ್ಸ್ ಅಂತ ಹೇಳಿ ಕಾಲಮ್ ಎ ನಲ್ಲಿ ಕೊಟ್ಟಿರ್ತಾನೆ, ಬಿ ನಲ್ಲಿ ಅರ್ಧ ಕೊಟ್ಟಿರ್ತಾನೆ. ಸೊ ಆತರ 5 ಪ್ರಾವರ್ಬ್ ಅನ್ನ ಕಟ್ ಮಾಡಿ ಅರ್ಧ ಭಾಗ ಎ ನಲ್ಲಿ ಇರುತ್ತೆ, ಅರ್ಧ ಭಾಗ ಬಿ ನಲ್ಲಿ ಮಿಕ್ಸ್ ಆಗಿ ಇರುತ್ತೆ, ಜಂಬಲ್ಡ್ ಆಗಿ ಇರುತ್ತೆ. ಸೊ ದಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ನೀಡ್ ಟು ಅರೇಂಜ್ ದಟ್. ಅದನ್ನ ಅರೇಂಜ್ ಮಾಡಬೇಕಾಗುತ್ತೆ. ಯಾವ ಪ್ರಾವರ್ಬಿನ ಮುಂದುವರೆದ ಭಾಗ ಬಿ ಅಲ್ಲಿ ಯಾವುದರಲ್ಲಿದೆ 1 2 3 4 5 ಅಲ್ಲಿ ಅನ್ನೋದನ್ನ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಹೌ ಹಿ ಆಸ್ಕ್ಸ್. ಇನ್ ಕೇಸ್ ಮೀನ್ಸ್ ಕಂಪಲ್ಸರಿ ಇಂಗ್ಲಿಷ್ ಅಲ್ಲಿ ನಾಟ್ ಟು ಎಕ್ಸ್ಪ್ಲೈನ್ ದ ಪ್ರಾವರ್ಬ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಲ್ಲ. ಸೊ 1 ಮಾರ್ಕಿನ 5 ಪ್ರಾವರ್ಬ್ಗಳನ್ನು ಕೇಳಿರ್ತಾನೆ. ನೋಡಿ, ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್, ಯಾವುದನ್ನು ನಾವು ಕನ್ನಡದಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಹೇಳ್ತೀವೋ ಆ ಗಾದೆಯ ವಿಸ್ತರಣೆಯ ರೂಪ ಇದು. ಆನಂತರ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್, ಅಂದ್ರೆ ನಾವು ಮೊದಲು ದಾನ ಮಾಡಬೇಕು, ನಾವು ಅದನ್ನು ಶುರು ಮಾಡಬೇಕು ಅನ್ನುವಂಥದ್ದು. ಮತ್ತೆ ಮನೆಗೆ ಸಂಬಂಧಪಟ್ಟ ಹಾಗೆ ನಾವು ಆನೆಸ್ಟ್ ಆಗಿ ಇರಬೇಕು ಅನ್ನುವಂಥದ್ದು. ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್. ಎವ್ರಿ ಕ್ಲೌಡ್ ಅನ್ನೋದನ್ನ ಅರ್ಧ ಕೊಟ್ಟಿರ್ತಾನೆ, ಸಿಲ್ವರ್ ಲೈನಿಂಗ್ ಇನ್ನೊಂದು ಕಡೆ ಕೊಟ್ಟಿರ್ತಾನೆ. ಬರ್ಡ್ಸ್ ಆಫ್ ಎ ಫೆದರ್ ಫ್ಲಾಕ್ ಟುಗೆದರ್, ಅಂದ್ರೆ ಒಂದೇ ರೀತಿಯ ಆಸಕ್ತಿ ಇರುವ ಇಬ್ಬರು ವ್ಯಕ್ತಿಗಳು ಬಹಳ ಸುಲಭವಾಗಿ ಗೆಳೆಯರಾಗ್ತಾರೆ.
ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಇವೆಲ್ಲ ನೋಡಿ ರಿಪೀಟೆಡ್ ಆಗಿ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಬಂದಿರುವಂತವೆ. ಇದು ಮೊನ್ನೆಯ ಒಂದು PDOನ ಯಾವುದೋ ಪರೀಕ್ಷೆಯಲ್ಲಿ ಕೂಡ ಬಂದಿದೆ. ಇದರ ಅರ್ಥ ನಾವು ಕೇವಲ ನಮ್ಮ ಸಾಧನೆ ಮಾಡ್ಲಿಕ್ಕಾಗಿ ಅಥವಾ ಯಾವುದಾದ್ರೂ ಒಂದು ಅವಕಾಶವನ್ನ ಅಪರ್ಚುನಿಟಿಯನ್ನ ಸಾಧಿಸ್ಲಿಕ್ಕಾಗಿ ನಮ್ಮ ಎಲ್ಲ ಸಂಪನ್ಮೂಲಗಳನ್ನ ಒಂದೇ ಒಂದು ವಿಷಯದ ಮೇಲೆ ನಂಬ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ, ಒಂದೇ ಅವಕಾಶದ ಮೇಲೆ ನಂಬ್ಕೊಂಡು ಕೂರಕ್ ಆಗೋದಿಲ್ಲ. ಯಾಕಂದ್ರೆ ಸಕ್ಸಸ್ ಆಗ್ಬೋದು, ಆಗದೇನು ಇರ್ಬೋದು ಅನ್ನುವಂತ ಅರ್ಥ. ಫಾರ್ಚೂನ್ ಫೇವರ್ಸ್ ದ ಬ್ರೇವ್, ನೀವೆಲ್ಲ ಬಂದಿರುವಂಥವು. ಲುಕ್ ಬಿಫೋರ್ ಯು ಲೀಪ್, ಸ್ಪೇರ್ ದ ರಾಡ್ ಅಂಡ್ ಸ್ಪಾಯಿಲ್ ದ ಚೈಲ್ಡ್, ಇವೆಲ್ಲ ಇದುವರೆಗಿನ ಪರೀಕ್ಷೆಗಳಲ್ಲಿ ಬಂದಿರುವಂಥವು. ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್, ಏನ್ ನಮ್ಮ ಬಸವಣ್ಣ ನುಡಿದಂತೆ ನಡೆ ಅಂತ ಹೇಳಿದ್ರಲ್ವಾ, ಅದು ನೀನ್ ಮಾತಾಡೋದಕ್ಕಿಂತ ನಿನ್ನ ಕ್ರಿಯೆಯಲ್ಲಿ ಅದನ್ನ ತೋರಿಸು ಅನ್ನುವಂಥದ್ದು. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ವೆನ್ ದ ಕ್ಯಾಟ್ ಈಸ್ ಅವೇ ದ ಮೈಸ್ ವಿಲ್ ಪ್ಲೇ, ವಾಟ್ ಕಾಂಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್, ಅಂದ್ರೆ ಯಾವುದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅದ್ರ ಜೊತೆ ಅನಿವಾರ್ಯವಾಗಿ ಹೊಂದ್ಕೊಂಡು ಹೋಗೋದು, ಅದನ್ನ ಟಾಲರೇಟ್ ಮಾಡ್ಕೊಳ್ಬೇಕು ಅಂತ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್, ವೇರ್ ದೇರ್ ಇಸ್ ಸ್ಮೋಕ್ ದೇರ್ ಇಸ್ ಫೈರ್, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ಇಫ್ ವಿಶಸ್ ವರ್ ಹಾರ್ಸಸ್ ಬೆಗ್ಗರ್ಸ್ ಮೈಟ್ ರೈಡ್ ಇಟ್. ನೋಡಿ ಅದೇ ತರ ಸಾಕಷ್ಟು ಗಾದೆಗಳಿರುವಂಥವು. ಫಾಲ್ಸ್ ಫ್ರೆಂಡ್ಸ್ ಆರ್ ವರ್ಸ್ ದ್ಯಾನ್ ಓಪನ್ ಎನಿಮೀಸ್, ಎ ಬ್ರೋಕನ್ ಕ್ಲಾಕ್ ಇಸ್ ರೈಟ್ ಟ್ವೈಸ್ ಎ ಡೇ, ಅಥವಾ ಒಂದು ಹಾಳಾಗಿರೋ ಗಡಿಯಾರ ಕೂಡ ದಿನಕ್ಕೆ 2 ಸರಿ ಸರಿಯಾದ ಸಮಯವನ್ನು ತೋರಿಸುತ್ತೆ ಅಂತ. ಇಟ್ಸ್ ನೋ ಯೂಸ್ ಕ್ರೈಯಿಂಗ್ ಓವರ್ ಸ್ಪಿಲ್ಟ್ ಮಿಲ್ಕ್. ಸ್ಪಿಲ್ಟ್ ಮಿಲ್ಕ್ ಅಂದ್ರೆ ಏನು ಅಂದ್ರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು, ಅದೇ ಗಾದೆ ಇದು. ಸೊ ಇವು ಗಾದೆಗಳನ್ನು ಕೂಡ ಮುಂದೆ ಏನ್ ಮಾಡ್ತಾ ಹೋಗಿದ್ದೀನಿ ನಾನು, ಬೇರೆ ಎಲ್ಲ ಪತ್ರಿಕೆಗಳಲ್ಲಿ ಗಾದೆಗಳನ್ನು ಕೇಳಿರೋದ್ರಿಂದ ಕೇಳಬಹುದಾದಂತ ಮುಖ್ಯವಾದ ಗಾದೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಒಂದು 150 ಗಾದೆಗಳನ್ನ. ಸೊ ವಾಟ್ ಯು ನೀಡ್ ಟು ಡೂ ಇಸ್ ಯು ನೀಡ್ ಟು ಪ್ರಿಪೇರ್ ಫಾರ್ ದೋಸ್ ಪ್ರಾವರ್ಬ್. ಆ ಪ್ರಾವರ್ಬ್ಗಳಿಗೆ ನೀವೇನ್ ಮಾಡ್ಬೇಕಾಗತ್ತೆ, ಪ್ರಿಪೇರ್ ಆಗ್ಬೇಕಾಗತ್ತೆ ಅನ್ನುವಂಥದ್ದು. ಆನಂತರ ಇಡಿಯಮ್ಸ್ಗಳಿಂದ ಕೇಳ್ತಾ ಹೋಗ್ತಾನೆ. ಈಗ ಕೆಲವು ಗಾದೆಗಳು ಇಡಿಯಮ್ಸ್ ಆಗಿರ್ತವೆ, ಕೆಲವು ಇಡಿಯಮ್ಸ್ಗಳು ಗಾದೆಗಳು ಆಗಿರ್ತವೆ. ಇಡಿಯಮ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಆಮ್ ಆನ್ ಟಾಪ್ ಆಫ್ ಮೂನ್ ಟುಡೇ, ಆಮೇಲೆ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಬಂತಲ್ಲ, ದಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎನ್ ಇಡಿಯಮ್. ಅಂಡ್ ದೆನ್ ಅಲ್ಲಿ ಬರ್ಡ್ಸ್ ಆಫ್ ಎ ಫೆದರ್ ಫ್ಲಾಕ್ ಟುಗೆದರ್ ಅಂತ ಹೇಳ್ತಲ್ವಾ, ನುಡಿಗಟ್ಟುಗಳು ಅಂತ ನಾವೇನ್ ಕರಿತೀವಿ, ಆಯಿಲಿ ಟಂಗ್ ಅನ್ನುವಂಥದ್ದು. ಆನಂತರ ವೂಲ್ಫ್ ಇನ್ ಶೀಪ್ಸ್ ಕ್ಲಾತ್ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಏನಾಗ್ತವೆ, ಇಡಿಯಮ್ಸ್ ಆಗ್ತವೆ. ಆ ಇಡಿಯಮ್ಸ್ಗಳು ಕೂಡ ಇದುವರೆಗೂ ಪ್ರಶ್ನೆಯಲ್ಲಿ ಕೇಳಿರುವಂತ ಪರೀಕ್ಷೆಯಲ್ಲಿ ಬಂದಿರುವಂಥವು. ಅವುಗಳನ್ನ ಸ್ವಲ್ಪ ಹೆಚ್ಚಿನ ಗಮನ ಇಟ್ಟು ನೋಡ್ಕೊಳ್ಳಿ, ರಿಪೀಟ್ ಆಗುವ ಚಾನ್ಸ್ ಇರುತ್ತೆ. ಜೊತೆಗೆ ಉಳಿದಂಥವನ್ನು ಕೂಡ ಲಿಸ್ಟ್ ಮಾಡಿರುವಂಥದ್ದನ್ನ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್, ನೀವೆಲ್ಲ ಬೇರೆ ಪರೀಕ್ಷೆಗಳನ್ನು ಬರೆದಿರ್ತೀರ, ಗೊತ್ತಿರುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಗಳನ್ನು ಕೂಡ ಈ ಪರೀಕ್ಷೆಯಲ್ಲಿ 5 ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಗಳನ್ನು ಕೇಳಿದ್ದಾರೆ. ಅವುಗಳ ಲಿಸ್ಟ್ ಕೂಡ ನಾನು ಮಾಡಿರುವಂಥದ್ದು. ಏನ್ ಮಾಡ್ಬೇಕಾಗತ್ತೆ, ಅವುಗಳನ್ನ ಓದಿ ಒಂದು 5-6 ಸರಿ ಓದಿ ಯಾವುದಂದ್ರೆ ಏನು ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಫಾರ್ ಎಕ್ಸಾಂಪಲ್ ಎ ಬುಕ್ ರಿಟನ್ ಬೈ ಎ ಪರ್ಸನ್ ಅಬೌಟ್ ಹಿಸ್ ಲೈಫ್ ಅಂತಿದ್ರೆ ಆಟೋಬಯೋಗ್ರಫಿ ಅಂತ ಕರಿತೀವಿ. ಬೈ ಅಬೌಟ್ ಅದರ್ಸ್ ಲೈಫ್ ಅಂತಿದ್ರೆ ಅದನ್ನ ಬಯೋಗ್ರಫಿ ಅಂತ ಕರಿತೀವಿ. ಆ ತರ ಸಾಕಷ್ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳು ಇಂಗ್ಲಿಷ್ ಅಲ್ಲಿ ಇದಾವೆ. ಇದುವರೆಗಿನ ಬೇರೆ ಎಲ್ಲ ಪರೀಕ್ಷೆಯಲ್ಲಿ ಬಂದಂತವು ಬಹಳ ಮುಖ್ಯವಾದ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಗಳನ್ನ ಐ ಹ್ಯಾವ್ ಮೇಡ್ ಎ ಲಿಸ್ಟ್. ಆ ಲಿಸ್ಟ್ಗಳನ್ನ ನೀವು ಓದ್ಕೊಂಡ್ರೆ ಸುಲಭವಾಗಿ ಅದನ್ನ ಎದುರಿಸಬಹುದು. ಮತ್ತೆ ಪ್ರಿಫಿಕ್ಸ್ಗಳ ಮೇಲೆ ಪ್ರಶ್ನೆಗಳಿದೆ, 5 ಪ್ರಶ್ನೆಗಳಿದೆ ಪ್ರಿಫಿಕ್ಸ್ಗಳ ಮೇಲೆ. ಸೊ ಆ ಪದವನ್ನ ಯಾವ ಪ್ರಿಫಿಕ್ಸ್, ಅದು ಅಲ್ಲೇ ಕೊಟ್ಟಿರ್ತಾನೆ ಕೂಡ, 5 ಯಾವುದಕ್ಕೆ ಯಾವ ಪ್ರಿಫಿಕ್ಸ್ ಸೂಟ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಮುಂದೆ ಪತ್ರಿಕೆಯಲ್ಲಿ ಅದನ್ನ ತೋರಿಸ್ತೀನಿ. ಹೋಮೋಫೋನ್ಸ್ ಆಗಲೇ ಹೇಳಿದೆ ನಾನು, ಒಂದೇ ರೀತಿಯ ಸೌಂಡ್ ಆಗುವ 2 ಪದ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಇರುತ್ತೆ. ಸೊ ಆ ಸ್ಪೆಲ್ಲಿಂಗ್ ಬೇರೆ ಅಂದ್ರೆ ಅದರ ಅರ್ಥ ಕೂಡ ಬೇರೆನೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, he should be ನೋಡಿ, ಅವನ ಹತ್ರ ಟಿಕೆಟ್ ಇದೆ, ಅವನನ್ನ ಮೂವಿಗೆ ಒಳಗಡೆ ಬಿಡಬೇಕು ಅನ್ನುವಂಥದ್ದು. ಇಲ್ಲಿ 2 ಇದಾವೆ. he should be allowed ಒಂದು, ಎರಡನೇದು ALOUD ಅಲೌಡ್ ಒಂದು. ಇವೆರಡರಲ್ಲಿ ಯಾವದಿಲ್ಲಿಗೆ ಸೂಟ್ ಅಲೌಡ್ ಅನ್ನುವಂಥದ್ದು. he should be allowed to the movie, ಅವನನ್ನ ಮೂವಿಗೆ ಒಳಗಡೆ ಬಿಡಬೇಕು ಅನ್ನೋದಕ್ಕೆ. ಈ ಅಲೌಡ್ ಅಂದ್ರೆ ಒಳಗೆ ಬಿಡೋದು ಅಥವಾ ಪುರಸ್ಕರಿಸೋದು ಅಂತ ಅರ್ಥ ಆಗತ್ತೆ. ಈ ಅಲೌಡ್ ಅಂದ್ರೆ ಜೋರಾಗಿ, ದೊಡ್ಡದಾಗಿ ಎನ್ನುವ ಅರ್ಥ ಇದೆ. ಸೊ ಹಾಗಾಗಿ ಈ ತರದ್ದನ್ನ ಹೋಮೋಫೋನ್ಸ್ ಅಂತ ನಾವು ಕರಿತೀವಿ. ಅದ್ರ ಮೇಲೆ ಪ್ರಶ್ನೆಗಳಿರುವಂಥದ್ದು ಹಳೆಯ ಕ್ವಶನ್ ಪೇಪರ್ ಅಲ್ಲದೆ ಮುಖ್ಯವಾಗಿ ಇಂಗ್ಲಿಷ್ ಅಲ್ಲಿ ಕನ್ಫ್ಯೂಸಿಂಗ್ ಆಗಿರುವಂತಹ ಹೋಮೋಫೋನ್ಸ್ ಯಾವುದು ಅನ್ನೋದನ್ನು ಕೂಡ ಐ ಹ್ಯಾವ್ ಲಿಸ್ಟೆಡ್ ಇನ್ ದ ಬುಕ್, ಪ್ಲೀಸ್ ರೆಫರ್ ಇಟ್. ಬಾಡಿ ಲ್ಯಾಂಗ್ವೇಜ್ ಅಂಡ್ ದೇರ್ ಮೀನಿಂಗ್,
ಒಂದು ಲಿಮಿಟೆಡ್ ಆಗಿ ಇರುವಂಥವು. ಇವುಗಳನ್ನು ಕೂಡ ನಾನು ಆಗ್ಲೇ ನಿಮ್ಗೆ ಎಕ್ಸಾಂಪಲ್ ಹೇಳಿದ ಹಾಗೆ ಬೈಟಿಂಗ್ ದ ನೇಲ್ಸ್ ಅಂದ್ರೆ ಏನು, ಕ್ರಾಸ್ಡ್ ಲೆಗ್ ಅಲ್ಲಿ ಕೂರೋದು ಅಂದ್ರೆ ಏನು, ಕ್ರಾಸ್ಡ್ ಹ್ಯಾಂಡ್ಸ್ ಅಲ್ಲಿ ನಿಂತ್ಕೊಳ್ಳೋದು ಅನ್ನೋದ್ರ ಮೀನಿಂಗ್ ಏನು. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಎಕ್ಸ್ಪ್ಲೈನ್. ವರ್ಡ್ ಪೇರ್ಸ್ ಅಂದ್ರೆ ಈ ಕನ್ನಡದಲ್ಲಿ ನಾವು ಜೋಡಿ ಪದಗಳು ಅಂತ ಕರಿತೀವಿ. ಟೂ ವರ್ಡ್ಸ್ ವಿಚ್ ವಿ ಯೂಸ್ ಟುಗೆದರ್, ಅವುಗಳನ್ನ ವರ್ಡ್ ಪೇರ್ಸ್ ಅಂತ ಕರಿತೀವಿ. ಕೆಲವು ಸರಿ ವರ್ಡ್ ಪೇರ್ಸ್ ಕೇಳ್ತಾನೆ, ಇನ್ ಕೆಲವು ಸರಿ ಕಲೋಕೇಶನ್ಸ್ ಮೇಲೆ ಕೇಳ್ತಾನೆ. ಕಲೋಕೇಶನ್ಸ್ ಅಂದ್ರೆ ಏನು ಅಂದ್ರೆ ಕೆಲವು ಪದಗಳು ಯಾವಾಗ್ಲೂ ಇಂಗ್ಲಿಷ್ ಅಲ್ಲಿ ಅದರ ಪಕ್ಕದಲ್ಲಿ ಅದನ್ನೇ ಬಳಸಬೇಕು, ಬೇರೆ ಪದವನ್ನ ಬಳಸಕ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಎ ಕ್ವಿಕ್ ಶವರ್ ಅಂತೇಳಿ, ಬೇಗ ಸ್ನಾನ ಮಾಡ್ಕೊಳ್ಳೋದನ್ನ ಕ್ವಿಕ್ ಶವರ್ ಅಂತ ಹೇಳ್ತೀವಿ ಹೊರತು ಎ ಫಾಸ್ಟ್ ಶವರ್ ಅಂತ ಹೇಳೋದಿಲ್ಲ. ಕ್ವಿಕ್ ಶವರ್ ಜೊತೆಗೆ ಕ್ವಿಕ್ಕೇ ಬರಬೇಕು ಅನ್ನುವಂತಹ ಪದವನ್ನ ಬಳಸ್ತೀವಿ. ಹಾಗೇನೆ ಎ ಲೆಂದಿ ಮೀಟಿಂಗ್ ಅಂತ ಹೇಳ್ತೀವಿ ಹೊರತು ಲಾಂಗ್ ಮೀಟಿಂಗ್ ಅಂತ ಹೇಳೋದಿಲ್ಲ. ಎ ಲಾಂಗ್ ಕಾರ್ ಅಂತ ಹೇಳ್ತೀವಿ ಹೊರತು ಎ ಲೆಂದಿ ಕಾರ್ ಅಂತ ಹೇಳಿ ಹೇಳೋದಿಲ್ಲ ಅನ್ನುವಂಥದ್ದು. ಸೊ ಹೀಗೆ ಇವುಗಳನ್ನ ನಾವು ಮರ್ಡರ್ ಅನ್ನುವ ಪದದ ಜೊತೆಗೆ ಕಮಿಟ್ ಮರ್ಡರ್ ಅಂತ ಹೇಳ್ತೀವಿ ಹೊರತು ಮೇಕ್ ಮರ್ಡರ್ ಅಂತ ಹೇಳಿ ಹೇಳೋದಿಲ್ಲ ಅನ್ನುವಂಥದ್ದು. ಸೊ ಈ ತರದ ಪದಗಳನ್ನ ಯಾವಾಗ್ಲೂ ಈ ಪದ ಬಂದಾಗ ಅದೇ ಬರಬೇಕು ಅನ್ನೋದೇನಿದೆಯಲ್ಲ ಅವುಗಳನ್ನ ಕಲೋಕೇಶನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಅದ್ರ ಮೇಲೆ ಕೂಡ ಪ್ರಶ್ನೆಗಳಿದಾವೆ, ಅವುಗಳನ್ನ ಓದ್ಕೊಳ್ಬೇಕು ಅನ್ನುವಂಥದ್ದು. ವರ್ಡ್ ಪೇರ್ಸ್ ಅಂದ್ರೆ ಆ ಪದಗಳನ್ನ ನಾವು ಜೊತೆಯಲ್ಲಿ ಯೂಶುವಲಿ ಬಳಸ್ತಾ ಇರ್ತೀವಿ ಯಾವಾಗ್ಲೂ, ಅವು ಕಲೋಕೇಶನ್ಸ್ ಏನಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಅಂಡ್ ವೈಟ್, ಅಂಡ್ ಇರುತ್ತೆ ಮಧ್ಯದಲ್ಲಿ, ಅವುಗಳದ್ದು ಕೂಡ ಲಿಸ್ಟ್ ಇದೆ. ಮತ್ತೆ ಹಳೆ ಪೇಪರ್ಸ್ ಅಲ್ಲಿ ಬಂದಿರುವಂತಹ ಪದಗಳು ಯಾವುವು ಅನ್ನೋದು ಕೂಡ ಇದೆ. ಬ್ಲ್ಯಾಕ್ ಅಂಡ್ ವೈಟ್, ಥಿಕ್ ಅಂಡ್ ಥಿನ್, hue and cry, hail and hearty, null and void. Together it gives some meaning. ಅವುಗಳನ್ನ ಬಳಸ್ತೀವಿ. ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇರೋ ತರ ಲೈಫ್ ಇರೋದಿಲ್ಲ ಅಂತ ಹೇಳ್ತೀವಿ, ಅಂದ್ರೆ ಅಷ್ಟು ಈಸಿ ಅಲ್ಲ ಅನ್ನುವಂಥದ್ದು. ಗಿವ್ ಮೀ ಇನ್ ಬ್ಲ್ಯಾಕ್ ಅಂಡ್ ರೈಟ್ ಅಂತ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಹೇಳ್ತೀವಿ, ಅಂದ್ರೆ ರಿಟರ್ನ್ ಡಾಕ್ಯುಮೆಂಟ್ ಆಗಿ ಕೊಡು, ಬರೇ ಬಾಯಲ್ಲಿ ಹೇಳ್ಬೇಡ ಅನ್ನುವಂಥದ್ದು. ಆಲ್ ಅಂಡ್ ಸನ್ಡ್ರೈ, ನಲ್ ಅಂಡ್ ವಾಯ್ಡ್ ಅನ್ನುವಂಥದ್ದು. ಮತ್ತೆ ಬ್ರೆಡ್ ಅಂಡ್ ಜಾಮ್, ಬ್ರೆಡ್ ಅಂಡ್ ಬಟರ್, ಲೈಫ್ ಅಂಡ್ ಡೆತ್, ಈ ಎಲ್ಲ ಪದಗಳು ಜೊತೆ ಜೊತೆಲೇ ಬಳಸ್ತೀವಲ್ವಾ, ಅವುಗಳನ್ನ ಮ್ಯಾಚ್ ಮಾಡೋದಿರುತ್ತೆ. ಯಾವ ಅರ್ಧ ಮೊದಲೊಂದು ಒಂದು ವರ್ಡ್ ಕೊಟ್ಟಿರ್ತಾನೆ, ಇನ್ನೊಂದ್ರ ಜೊತೆಗೆ ಯಾವ್ದು ಬರುತ್ತೆ ಅನ್ನುವಂಥದ್ದನ್ನ ನಾವೇನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕಾಗಿರುತ್ತೆ ಅನ್ನುವಂಥದ್ದು. ಸೊ ಆ ವರ್ಡ್ ಪೇರ್ಸ್ಗೆ ಸಂಬಂಧಪಟ್ಟ ಹಾಗೆ 5 ಮಾರ್ಕ್ಸಿನ ಕ್ವಶನ್ ಇದೆ. ಇವೆಲ್ಲ ಯಾವುದು 75 ರೈಟಿಂಗ್ ಅಂದ್ರೆ ಎಸ್ಸೆ ರೈಟಿಂಗ್, ಪ್ಯಾಸೇಜ್ ಮತ್ತೆ ಪ್ರಿಸೈಸ್ ಬಿಟ್ಟು ಉಳಿದಿದ್ದು 75 ಇದೆಯಲ್ಲ, ಅದರಲ್ಲಿ ಇವೆಲ್ಲವೂ ಕವರ್ ಆಗ್ತವೆ. ಸೊ ಯು ನೀಡ್ ಟು ಪ್ರಿಪೇರ್ ಫಾರ್ ಆಲ್ ಆಫ್ ದಟ್. ನಿಮ್ಗೆ ಕೆಲವೊಮ್ಮೆ ಈ ಎಸ್ಸೆನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಹೇಳಕ್ಕಾಗೋದಿಲ್ಲ, ಪ್ರಿಸೈಸ್ ರೈಟಿಂಗ್ ಅಲ್ಲಿ ಎಷ್ಟು ಬರುತ್ತೆ ಹೇಳಕ್ಕಾಗೋದಿಲ್ಲ, ಪ್ಯಾಸೇಜ್ ಅನ್ನ ಅಲ್ಲಿ ಓದಿ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡು ಎಷ್ಟು ಮಾರ್ಕ್ಸ್ ಬರುತ್ತೋ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಈ 75 ಏನಿದೆಯಲ್ಲ ಒಂದೊಂದು ಮಾರ್ಕ್ದು ಗ್ರಾಮರಿಗೆ ಸಂಬಂಧಪಟ್ಟಿದ್ದು, ಅದರಲ್ಲಿ ಯು ನೀಡ್ ಟು ಸ್ಕೋರ್ ಮ್ಯಾಕ್ಸಿಮಮ್. ಫ್ರೇಸಲ್ ವರ್ಬ್ಸ್ ವಿತ್ ಎ ಮೀನಿಂಗ್ಸ್ ಕೂಡ ಕೆಲವು ಸರಿ ಇಡಿಯಂ ಕೇಳಿಲ್ಲ ಅಂದ್ರೆ ಫ್ರೇಸಲ್ ವರ್ಬ್ಸ್ ಅನ್ನ ಕೇಳಿರ್ತಾನೆ ಅನ್ನುವಂಥದ್ದು. ಕಲೆಕ್ಟಿವ್ ನೌನ್ಸ್ ಕೊಟ್ಟಿರ್ತಾನೆ, ಅದು ಈಸಿಯಾಗಿರುತ್ತೆ. ಈಗ ಕಲೆಕ್ಟಿವ್ ನೌನ್ಸ್ ಅಂದ್ರೆ ಕೀಸ್ ಇದೆ, ಆ ಕೀಗಳ ಬಂಚ್ ಗ್ರೂಪ್ ಅನ್ನ ಏನು ಹೇಳ್ತೀವಿ, ಎ ಬಂಚ್ ಆಫ್ ಕೀಸ್ ಅನ್ನುವಂಥದ್ದು. ಬುಕ್ಸ್ ಕಲೆಕ್ಟಿವ್ ಆಗಿ ಒಂದ್ ಕಡೆ ಬುಕ್ಸ್ ಎಲ್ಲ ಇರೋದನ್ನ ಎ ಲೈಬ್ರರಿ ಆಫ್ ಬುಕ್ಸ್ ಅಂತ ಹೇಳ್ತೀವಿ. ರಾಬರ್ಸ್ ಇದ್ದಾರೆ, ಅವರ ಗುಂಪನ್ನ ಏನ್ ಹೇಳ್ತೀವಿ, ಎ ಗ್ಯಾಂಗ್ ಆಫ್ ರಾಬರ್ಸ್. ಆ ಗ್ಯಾಂಗ್ ಅನ್ನೋದು ಕಲೆಕ್ಟಿವ್ ನೌನ್ ಇದೆ, ಎ ಗ್ಯಾಂಗ್ ಆಫ್ ರಾಬರ್ಸ್. ಶೀಪ್ ಕುರಿಗಳ ಮಂದೆ ಇದೆ, ಎ ಫ್ಲಾಕ್, ಎ ಹರ್ಡ್ ಆಫ್ ಶೀಪ್, HERD, ಎ ಹರ್ಡ್ ಆಫ್ ಶೀಪ್ ಅಂತ ಹೇಳ್ತೀವಿ. ಮೀನುಗಳ ಅದೇ ರೀತಿಯ ಗುಂಪನ್ನು ಎ ಸ್ಕೂಲ್ ಆಫ್ ಫಿಶಸ್, ಫಿಶ್ ಅಥವಾ ಫಿಶಸ್ ಅಂತೇಳಿ ಹೇಳ್ತೀವಿ ಅನ್ನುವಂಥದ್ದು. ಸೊ ಆ ಥರದ್ದು ಕೂಡ ಒಂದಷ್ಟು ಪದಗಳಿದಾವೆ ಕಲೆಕ್ಟಿವ್ ನೌನ್ಸ್ಗಳ ಗುಂಪಿಗೆ ಏನ್ ಹೇಳ್ತೀವಿ ಎನ್ನುವಂಥದ್ದು. ಅವುಗಳನ್ನ ನೀವು ಅಧ್ಯಯನ ಮಾಡಿಕೊಂಡು ಹೋಗ್ಲೇಬೇಕಾಗತ್ತೆ. ಸುಮ್ಮನೆ ಕಂಪಲ್ಸರಿ ಇಂಗ್ಲಿಷ್ ಅಂದ್ರೆ ಬಹಳ ಅದೇನು ಮಿನಿಮಮ್ ಮಾರ್ಕ್ಸ್ 35% ಅಂತ ಹೇಳಿ ನೆಗ್ಲೆಕ್ಟ್ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ. ಆಮೇಲೆ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನಾಗುತ್ತೆ, ಕೊನೆಯಲ್ಲಿ ಐಡೆಂಟಿಫೈ ದ ಎರರ್ ಐಡೆಂಟಿಫಿಕೇಶನ್ ಪ್ರಶ್ನೆಗಳನ್ನು ಕೂಡ ಕೆಲವು ಸರಿ ಕೇಳಿದಾನೆ. 10 ಮಾರ್ಕ್ಸ್ ಕೇಳ್ಬಿಡಿದಾನೆ. ಈ ಕೆಳಗಿನ ವಾಕ್ಯಗಳಲ್ಲಿ ದೇರ್ ಇಸ್ ಸಮ್ ಎರರ್ ಇನ್ ದ ಸೆಂಟೆನ್ಸ್, ಐಡೆಂಟಿಫೈ ದಟ್ ಎರರ್ ಅಂಡ್ ರೀರೈಟ್ ದ ಸೆಂಟೆನ್ಸ್ ಬೈ ರೆಕ್ಟಿಫೈಯಿಂಗ್ ಇಟ್ ಅಂತೇಳಿ. ಸೊ ಅವಾಗ ನಿಮ್ಗೆ ಈ ಗ್ರಾಮರ್ನ ಯಾವುದ್ರ ಮೇಲಾದ್ರೂ ಇರ್ಬೋದು, ಅದು ಕ್ವೆಶ್ಚನ್ ಟ್ಯಾಗ್ಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ಕಂಜಂಕ್ಷನ್ಸ್ ಇರ್ಬೋದು, ಲೆಟರ್ ರೈಟಿಂಗ್ ಬೇರೆನೆ, ಕಂಜಂಕ್ಷನ್ಸ್ ಇರ್ಬೋದು, ಯಾವುದೇ ಸಂಬಂಧಪಟ್ಟಿದ್ದಿರ್ಬೋದು. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಯು ನೀಡ್ ಟು ನೋ ಗ್ರಾಮರ್ ತರವಾಗಿ ನಮ್ಗೆ ಗೊತ್ತಿರ್ಬೇಕಾಗತ್ತೆ ಅನ್ನುವಂಥದ್ದು. ಪ್ರಿಪೋಸಿಷನ್ಸ್, ಕ್ವೆಶ್ಚನ್ ಟ್ಯಾಗ್ಸ್, ಆರ್ಟಿಕಲ್ಸ್, ಕಂಜಂಕ್ಷನ್ಸ್ ಮೇಲಿಂದ ಬರ್ಬೋದು. ಆ್ಯಂಡ್ ಬರುತ್ತೋ, ಬಟ್ ಬರುತ್ತೋ, ಸೋ, ಸಿನ್ಸ್, ಫಾರ್, ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅವುಗಳನ್ನು ಕೂಡ ಎನಿವೆ ಇದಕ್ಕೆ ಸಂಬಂಧಪಟ್ಟ ಏನ್ ಗ್ರಾಮರ್ ಇಲ್ಲಿದೆ ಲಿಸ್ಟ್, ಎವ್ರಿಥಿಂಗ್ ಇಸ್ ಕವರ್ಡ್ ಇನ್ ದ ಬುಕ್ ಅನ್ನುವಂಥದ್ದು. ಲೆಟರ್ ರೈಟಿಂಗ್ ಅದನ್ನು ಕೂಡ ಒಂದು 5 ಮಾರ್ಕಿಗೆ ಕೇಳ್ತಾನೆ, ವಿಚ್
ಯು ಆರ್ ಫೆಮಿಲಿಯರ್ ವಿತ್. ನಾವೆಲ್ಲ ನಮ್ಮ ಆಲ್ಮೋಸ್ಟ್ 5-6ನೇ ಕ್ಲಾಸಿಂದನೇ ಲೆಟರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ, ತಪ್ಪು ಬರಿತಾ ಇದ್ದೀವಿ. ದಯವಿಟ್ಟು ಆ ಲೆಟರ್ ರೈಟಿಂಗ್ ನ ಫಾರ್ಮ್ಯಾಟ್ ಒಂದು ಏನ್ ಬರುತ್ತೆ ನಿಮ್ಗೆ ಕೇಳುವಂಥದ್ದು, ಅಫಿಷಿಯಲ್ ಲೆಟರ್ ಆದ್ರೆ ಆ ಅಫಿಷಿಯಲ್ ಲೆಟರ್ ನ ಫಾರ್ಮ್ಯಾಟ್ ಏನಾಗಿರುತ್ತೆ, ಅದು ನಮ್ಮ ಅಫಿಷಿಯಲ್ ಲೆಟರ್ ನ ಫಾರ್ಮ್ಯಾಟ್ ಒಂದು ಹೀಗಿರುತ್ತೆ ನೋಡಿ. ಇದು ಫ್ರಮ್ ಅಡ್ರೆಸ್ ಆಗಿರುತ್ತೆ, ಇಲ್ಲಿ ಡೇಟ್ ಹಾಕ್ತಿವಿ, ಇಲ್ಲಿ ಟು ಅಡ್ರೆಸ್ ಎಲ್ಲ ಲೆಫ್ಟ್ ಅಲೈನ್ಮೆಂಟ್ ಅಲ್ಲೇ ಇರಬೇಕು. ದಟ್ ಈಸ್ ಹೌ ವಿ ರೈಟ್ ಇನ್ ಮಾಡರ್ನ್ ಡೇಸ್. ಆನಂತರ ಸ್ಯಾಲ್ಯುಟೇಷನ್ ಮಾಡ್ತೀವಿ. ಸ್ಯಾಲ್ಯುಟೇಷನ್ ಅಂದ್ರೆ ಅದೇ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಬರಿತೀವಲ್ಲ, ಅದು ಎಲ್ಲದು ನೋಡಿ ಲೆಫ್ಟ್ ಅಲೈನ್ಮೆಂಟ್ ಅಲ್ಲೇ ಇರುತ್ತೆ. ಆಮೇಲೆ ಸಬ್ಜೆಕ್ಟ್, ಯಾವುದ್ರ ಬಗ್ಗೆ ಲೆಟರ್ ಬರೀತೀರಾ ಅನ್ನುವ ಸಬ್ಜೆಕ್ಟ್ ಅನ್ನು ಬರೀತೀರಾ. ಮತ್ತೆ ಇಲ್ಲಿಂದನೇ ಶುರು ಮಾಡಬೇಕು ವಿತ್ ರೆಫರೆನ್ಸ್ ಟು ಅಬೌವ್ ಸಬ್ಜೆಕ್ಟ್. ಆ ಪೂರ್ತಿ ಲೆಟರ್ ಅನ್ನ ಬರೆದು ಕೊನೆಯಲ್ಲಿ ಥ್ಯಾಂಕಿಂಗ್ ಯು ಅಲ್ಲ, ಅದು ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕಿಂಗ್ ಯು ಅನ್ನೋದು ತಪ್ಪ ಯೂಸ್, ಇಟ್ ಇಸ್ ಅ ರಾಂಗ್ ಯೂಸೇಜ್. ಥ್ಯಾಂಕ್ ಯು ಅನ್ನೋದು ಸರಿ. ಆನಂತರ ಯುವರ್ಸ್ ಫೇತ್ಫುಲಿ, ಯುವರ್ಸ್ ಅಲ್ಲಿ ಫಸ್ಟ್ ಆಫ್ ಎಸ್ ಇಲ್ಲ, ಯುವರ್ಸ್ ಅಷ್ಟೇ. ಯುವರ್ಸ್ ಫೇತ್ಫುಲಿ ಹಾಕಿ ಸಿಗ್ನೇಚರ್ ಮತ್ತೊಂದನ್ನು ಹಾಕುವಂಥದ್ದು. ದಿಸ್ ಇಸ್ ಕಾಲ್ಡ್ ಬಾಕ್ಸ್ ಫಾರ್ಮ್ಯಾಟ್ ಆಫ್ ಲೆಟರ್. ಇದೇ ಸ್ಟ್ರಕ್ಚರ್ ಅಲ್ಲಿ ಒಂದು ಫಾರ್ಮಲ್ ಲೆಟರ್ ಅನ್ನ ಬರಿಬೇಕು ನಾವು ಅನ್ನುವಂಥದ್ದು. 5 ಮಾರ್ಕ್ಸಿನ ಲೆಟರ್ ಇರುತ್ತೆ. ಬಟ್ ಫಾರ್ಮ್ಯಾಟ್ಸ್ ಅನ್ನ ನೀಟಾಗಿ ನೋಡ್ಕೊಂಡು ನೀವು ಒಳಗಡೆ ಸೆಂಟೆನ್ಸ್ ಅನ್ನ ಬರೆದ್ರಿ ಅಂದ್ರೆ ಯು ವಿಲ್ ಗೆಟ್, ಅದಕ್ಕೆ ಏನ್ ಮಿನಿಮಮ್ ಮಾರ್ಕ್ಸ್ 3.5 ಏನ್ ಬರಬೇಕೋ ಆ ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥದ್ದು. ಓಕೆ, ಸೊ ಲೆಟರ್ ರೈಟಿಂಗ್ ಕೂಡ ಪಾರ್ಟ್ ಆಫ್ ಕಂಪಲ್ಸರಿ ಇಂಗ್ಲಿಷ್. ಆನಂತರ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್. ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಅಂದ್ರೆ ನಿಮ್ಗೆ ನಾವು ಕ್ವಶನ್ ಪೇಪರ್ ಮಾಡುವಾಗ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಸಿಂಗ್ಯುಲರ್ ಇದ್ದಾಗ ವರ್ಬ್ ಸಿಂಗ್ಯುಲರ್ ಇರಬೇಕು ಅಂತಿದೆ. ಅದನ್ನ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ಕೇಳಿರ್ತಾನೆ, ನಮ್ಗದು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಅಂತ ಹೇಳಿ ಗೊತ್ತೇ ಆಗದಿರುವ ಚಾನ್ಸ್ ಇರುತ್ತೆ. ಏನು, ಈಗ ಪಾಲಿಟಿಕ್ಸ್ ಆರ್ ಆನ್ ಇಂಟರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಒಂದು ವಾಕ್ಯ ಇದೆ. ಇದನ್ನ ಏನಂತ ಕೊಟ್ಟಿದ್ದಾನೆ, ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್ ಅಂಡ್ ರೆಕ್ಟಿಫೈ ಇಟ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ತಪ್ಪೇನು, ಎಸ್ ಇದೆ ಅನ್ನುವ ಕಾರಣಕ್ಕೆ ಇದು ಪ್ಲೂರಲ್ ಅಲ್ಲ. ಈ ಇಡೀ ವಾಕ್ಯದಲ್ಲಿರುವ ಮಿಸ್ಟೇಕ್ ಏನು, ಈಸ್ ಬದಲು ಆರ್ ಅಂತ ಬರಬೇಕು. ಪಾಲಿಟಿಕ್ಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ನುವಂಥದ್ದು. ದಿಸ್ ಈಸ್ ಎ ಕ್ವೆಶ್ಚನ್ ಬೇಸ್ಡ್ ಆನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಯಾವ ವಾಕ್ಯದಲ್ಲಿ, ಇದು ಸಿಂಗ್ಯುಲರ್ ಸಬ್ಜೆಕ್ಟ್, ಇದು ಪಾಲಿಟಿಕ್ಸ್ ಅಂದ್ರೆ ರಾಜಕೀಯ, ಪ್ಲೂರಲ್ ಅಲ್ಲ. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ವರ್ಬು ಸಿಂಗ್ಯುಲರ್ ಇರಬೇಕು, ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ವರ್ಬು ಪ್ಲೂರಲ್ ಇರಬೇಕು. ದಿಸ್ ಇಸ್ ಕಾಲ್ಡ್ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ 50 ಕಿಲೋಮೀಟರ್ಸ್ ಅಂತಿದೆ, ಇಲ್ಲಿ ಈಸೇ ಬರ್ಬೇಕು. ಯಾಕೆ ಅಂದ್ರೆ 50 ಕಿಲೋಮೀಟರ್ಸ್ ಅಂತ ಇದ್ದಾಗ್ಯೂ ಕೂಡ ವೆಯ್ಟ್ ಅನ್ನ, ಕಿಲೋಮೀಟರ್ ದೂರವನ್ನ, ಡಿಸ್ಟೆನ್ಸ್ ಅನ್ನ, ಮತ್ತೆ ಡಿಸ್ಟೆನ್ಸ್, ವೆಯ್ಟ್ ಅಂಡ್ ಮನಿ ಅಮೌಂಟ್, ಇದು ಪ್ಲುರಾಲಿಟಿಲಿ ಇದ್ರೂ ಕೂಡ ಟೋಟಲ್ ಆಗಿ ಆ ಸಬ್ಜೆಕ್ಟ್ ಸಿಂಗ್ಯುಲರ್ ಅಂತ ಕನ್ಸಿಡರ್ ಆಗುತ್ತೆ. ಸೊ 50 ಕಿಲೋಮೀಟರ್ಸ್ ಈಸ್ ಡಿಫಿಕಲ್ಟ್ ಟು ಟ್ರಾವೆಲ್, ಇಸ್ ಡಿಫಿಕಲ್ಟ್ ಟು ಟ್ರಾವೆಲ್ ಇನ್ ಹಾಫ್ ಎನ್ ಅವರ್. ಸೊ ಅದು ಇಲ್ಲಿ ಆರ್ ಅಂತ ಕೊಟ್ಟಿದ್ದ ಅಂದ್ರೆ ಅದೇನಾಗಬೇಕಾಗುತ್ತೆ, ಈಸ್ ಆಗ್ಬೇಕಾಗತ್ತೆ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಸಿಂಗ್ಯುಲರ್ ವರ್ಬ್, ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಪ್ಲೂರಲ್ ವರ್ಬ್ ಬರಬೇಕು ಅನ್ನೋದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿನ ರೂಲ್ ಆಗಿರುತ್ತೆ. ಅದು ಕೂಡ ಪುಸ್ತಕದಲ್ಲಿದೆ. ಅದ್ರ ಏನೇನು ರೂಲ್ಸ್ ಇದಾವೆ ಅವುಗಳನ್ನ ಓದಿ ಒಮ್ಮೆ ನೀವು ಅಧ್ಯಯನ ಮಾಡ್ಕೊಳ್ಬೇಕು. ಫ್ರೇಮಿಂಗ್ ಕ್ವೆಶ್ಚನ್ಸ್ ಅಂದ್ರೆ ಎಸ್ ಆರ್ ನೋ ಕ್ವೆಶ್ಚನ್ ಆಗಿರ್ಬೋದು ಅಥವಾ ಡೂ ಫಾರ್ಮ್ ಆಫ್ ಕ್ವೆಶ್ಚನ್ ಗಳನ್ನ ಫ್ರೇಮ್ ಮಾಡೋದು. ಫ್ರೇಮಿಂಗ್ ಕ್ವೆಶ್ಚನ್ಸ್ ಹೇಗಿರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇದೇ ರೀತಿಯ ಯಾವುದೋ ಒಂದು ಪ್ರಶ್ನೆ ಇದೆ. He thanked his teacher ಅಂತಿದೆ. ಇದನ್ನ ಎರಡು ರೀತಿ ಇದೆ. ಫ್ರೇಮ್ ಎ ಕ್ವೆಶ್ಚನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಬಂದ್ರೆ ಇದು ಆನ್ಸರ್ ಬರೋ ತರ ನೀವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಆಗ WH ವರ್ಡ್ ಅನ್ನ ಬಳಸಬೇಕು. ಅವನು ಯಾರಿಗೆ ಥ್ಯಾಂಕ್ ಮಾಡಿದಾನೆ, ಹಿಸ್ ಟೀಚರ್ಗೆ. ಮತ್ತೆ ಯಾವ ಟೆನ್ಸ್ ಅಲ್ಲಿ ಇದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಪ್ರಶ್ನೆ ಕೂಡ ಅದೇ ಟೆನ್ಸ್ ಅಲ್ಲೇ ಇರಬೇಕು. ಹೂಮ್ ಡಿಡ್ ಹಿ ಥ್ಯಾಂಕ್. ಡಿಡ್ ಬಂದ್ಮೇಲೆ ಮತ್ತೆ ಥ್ಯಾಂಕ್ಡ್ ಅಂತ ಬರಬಾರ್ದು. ಒಂದು ಸೆಂಟೆನ್ಸ್ ಅಲ್ಲಿ ಒಂದೇ ಪಾಸ್ಟ್ ಟೆನ್ಸ್ ಬರಬೇಕು, ನೋ ಟೂ ಪಾಸ್ಟ್ ಟೆನ್ಸಸ್. ಹೂಮ್ ಡಿಡ್ ಹಿ ಥ್ಯಾಂಕ್, ಮುಗಿದೋಯ್ತು. ಅದಲ್ಲದೆ ಇದು ಅಂಡರ್ಲೈನ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಅಂಡರ್ಲೈನ್ ಕೊಟ್ಟಿಲ್ಲ, ಹಾಗೇನೆ ಇದ್ರ ಮೇಲೆ ಪ್ರಶ್ನೆ ಮಾಡಕ್ ಹೇಳಿದ್ದಾನೆ. ಆಗ ಹಿ ಡೂ ಫಾರ್ಮ್ ಆಫ್ ವರ್ಬ್ ಅನ್ನ ಬಳಸಿ ರೈಟ್, ಯೂಸ್ ದ ರೈಟ್ ಫಾರ್ಮ್ ಆಫ್ ದ ಡೂ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಡೂ, ಡಸ್, ಡಿಡ್ ಇದರಲ್ಲಿ ಯಾವ್ದನ್ನ ಬಳಸಬೇಕು ಅಂತ. ಥ್ಯಾಂಕ್ಡ್ ಅಂತ ಇರೋದ್ರಿಂದ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ವಾಕ್ಯ ಇದೆ.
ಪಾಸ್ಟ್ ಟೆನ್ಸ್ ಅಲ್ಲಿ ವಾಕ್ಯ ಇದ್ದಾಗ ಅದೇ ಟೆನ್ಸ್ ಅಲ್ಲಿ ನೀವು ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕು. ಡಿಡ್ ಹಿ ಥ್ಯಾಂಕ್ ಹಿಸ್ ಟೀಚರ್? ಇದನ್ನು ಕೂಡ ತುಂಬಾ ವಿವರವಾಗಿ ಟೆನ್ಸಸ್ ವೈಸ್ ಹೇಗೆ ಯಾವ ಟೆನ್ಸ್ ಅಲ್ಲಿ ಇದ್ದಾಗ ಹೇಗೆ ನಾವು ಕ್ವೆಶ್ಚನ್ ಅನ್ನ ಫ್ರೇಮ್ ಮಾಡೋದು ಅನ್ನೋದನ್ನ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಫ್ರೇಮಿಂಗ್ ಕ್ವೆಶ್ಚನ್ ಸೆಕ್ಷನ್ ಆಫ್ ದ ಬುಕ್. ಹೋಮ್ ಡಿಡ್ ಹಿ ಥ್ಯಾಂಕ್? ಡಿಡ್ ಹಿ ಥ್ಯಾಂಕ್ ಹಿಸ್ ಟೀಚರ್? ಇದು ಡೂ ಫಾರ್ಮ್ ಆಫ್ ವರ್ಬ್ ಅನ್ನ ಬಳಸಿ ಪ್ರಶ್ನೆ ಮಾಡಿ ಅಂತ ಬಂದ್ರೆ, ಇದು ಅಂಡರ್ಲೈನ್ ಇರೋ ಪದ ಉತ್ತರವಾಗಿ ಬರೋ ತರ ಪ್ರಶ್ನೆ ಮಾಡಿ ಅಂತ ಬಂದಾಗ ಈ ತರ WH ವರ್ಡ್ ಅನ್ನ ಯೂಸ್ ಮಾಡಬೇಕು ಬಿಗಿನಿಂಗ್ ಅಲ್ಲಿ. ಅದಲ್ಲದೆ ಡೂ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಡಿಡ್ ಹಿ ಅಂತ ಇಲ್ಲಿ ಬಂದಿದೆ, ಯಾಕಂದ್ರೆ ಥ್ಯಾಂಕ್ಡ್ ಅಂತ ಇರೋದ್ರಿಂದ. ಅದೇ ಪ್ರೆಸೆಂಟ್ ಟೆನ್ಸ್ ನ ವಾಕ್ಯ ಇದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರಾಜು ರೈಟ್ಸ್ ಎ ಪೋಯಮ್ ಅಂತಿದೆ ಅಂತ ಇಟ್ಕೊಳ್ಳಿ. ಎ ಪೋಯಮ್ ಅನ್ನೋದು ಅಂಡರ್ಲೈನ್ ಆಗಿದೆ. ಆಗೇನಾಗುತ್ತೆ, ವಾಟ್ ಡಸ್, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಸಿಂಗ್ಯುಲರ್ ಆಗಿರೋದ್ರಿಂದ ಡಸ್ ಬರುತ್ತೆ, ಪೋಯಮ್ ಅಂತಿರೋದ್ರಿಂದ. ಪ್ಲೂರಲ್ ಆದ್ರೆ ಡೂ ಬರುತ್ತೆ ಅಷ್ಟೇ. ವಾಟ್ ಡಸ್ ರಾಜು ರೈಟ್? ಇಲ್ಲೂ ಅಷ್ಟೇ, ಒಮ್ಮೆ ರೈಟ್ ಡಸ್ ಅಂತ ಬಂದ್ಮೇಲೆ ಮತ್ತೆ ರೈಟ್ಸ್ ಅಂತ ಬರಬಾರ್ದು, ಓನ್ಲಿ ಒನ್ ಎಸ್ ಸೌಂಡ್ ಮಾತ್ರ ಇರಬೇಕು. ವಾಟ್ ಡಸ್ ರಾಜು ರೈಟ್? ರಾಜು ರೈಟ್ಸ್ ಎ ಪೋಯಮ್. ಇದನ್ನೇ WH ಇದು ಎಸ್ ಆರ್ ನೋ ಡೂ ಫಾರ್ಮ್ ಆಫ್ ವರ್ಬ್ ಅನ್ನ ಕ್ವೆಶ್ಚನ್ ಮಾಡೋದಾದ್ರೆ, ಡಸ್ ರಾಜು ರೈಟ್ ಎ ಪೋಯಮ್? ಸೊ ನೀವು ನೋಡ್ಕೋಬೇಕು, ಅವನು ಅಂಡರ್ಲೈನ್ ಮಾಡಿ ಅದು ಆನ್ಸರ್ ಬರೋ ತರ ಪ್ರಶ್ನೆ ಬರೀರಿ ಅಂತ ಹೇಳಿದಾನ, ಅಥವಾ ರೈಟ್ ಫಾರ್ಮ್ ಆಫ್ ದ ಡೂ ಅನ್ನ ಬಳಸಿ ಪ್ರಶ್ನೆ ಮಾಡಿ ಅಂತ ಹೇಳಿದಾನ ಅಂತ. ಪ್ರೆಸೆಂಟ್ ಟೆನ್ಸ್ ನ ಕ್ವಶನ್ ಗಳಿಗೆ ಡೂ ಅಥವಾ ಡಸ್ ಬರುತ್ತೆ. ಡೂ ಫಾರ್ ಪ್ಲೂರಲ್ಸ್ ಅಂಡ್ ಡಸ್ ಫಾರ್ ಸಿಂಗ್ಯುಲರ್. ಪಾಸ್ಟ್ ಟೆನ್ಸ್ ನ ಪ್ರಶ್ನೆ ಇದ್ರೆ ಎಲ್ಲಾ ಪ್ರಶ್ನೆಗಳ ಜೊತೆಗೂ ಡಿಡ್ ಅನ್ನುವಂಥದ್ದೇ ಬರುತ್ತೆ. ಅನಂತರ ರಿಡೆಂಡೆನ್ಸಿ ಅನ್ನುವಂಥದ್ದು. ರಿಡೆಂಡೆನ್ಸಿ ಅಂದ್ರೆ ಏನು ಅಂದ್ರೆ, ಈಗ ನಾವು ಒಂದೇ ಅರ್ಥ ಕೊಡುವ ಎರಡು ಪದಗಳನ್ನು ಬಳಸ್ತಾ ಇರ್ತೀವಿ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಪತ್ರಿಕೆಯಲ್ಲಿ ಬಂದಿರುವಂತವು ಕೂಡ ಇದಾವೆ ಅದರಲ್ಲಿ. ಈಗ ಸಪೋಸ್ ಇಫ್ ಯು ಆರ್ ಲೇಟ್ ಯು ವಿಲ್ ಮಿಸ್ ದ ಟ್ರೈನ್ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಸಪೋಸ್ ಅಂದ್ರೂ ಒಂದೇ ಅರ್ಥ, ಇಫ್ ಅಂದ್ರೂ ಒಂದೇ ಅರ್ಥ. ಅಲ್ಲಿರುವ ತಪ್ಪೇನು ಅಂದ್ರೆ, ಇಲ್ಲ ಸಪೋಸ್ ಬಳಸ್ಬೇಕು ಅಥವಾ ಇಫ್ ಬಳಸ್ಬೇಕು, ನಾವು ಎರಡನ್ನೂ ಬಳಸೋದು ತಪ್ಪು ಅನ್ನುವಂಥದ್ದು. ಇದನ್ನ ಇಂಗ್ಲಿಷ್ ಅಲ್ಲಿ ರಿಡೆಂಡೆನ್ಸಿ ಅಂತ ಕರಿತೀವಿ, ವಿಚ್ ಇಸ್ ಅನ್ನೆಸೆಸರಿ ವರ್ಡ್ ಅಂತ. ಸೊ ಅನ್ನೆಸೆಸರಿ ಆಗಿ ಅಡಿಷನಲ್ ಆಗಿ ಬಳಸುವ ಪದಗಳನ್ನ ರಿಮೂವ್ ಮಾಡೋದು. ಅದನ್ನ ಕೆಲವು ಸರಿ ರಿಡೆಂಡೆನ್ಸಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನ ನಮ್ಗೆ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ಕೇಳಿದಾನೆ. ಈಗ ಡೋಂಟ್ ರಿಪೀಟ್ ಇಟ್ ಅಗೈನ್ ಅಂತ ಹೇಳೋದು ತಪ್ಪು. ಯಾಕೆಂದ್ರೆ ರಿಪೀಟ್ ಅಂದ್ರೂ ಒಂದೇ, ಅಗೈನ್ ಅಂದ್ರೂ ಒಂದೇ. ಡೋಂಟ್ ರಿಪೀಟ್ ಇಟ್ ಅಷ್ಟೇ. ಐ ವೇಕಪ್ ಅಟ್ 6 AM ಅಂದ್ರೆ ಮುಗೀತು. ಐ ವೇಕಪ್ ಅಟ್ 6 AM ಇನ್ ದ ಮಾರ್ನಿಂಗ್ ಅಂತ ಕೊಟ್ಟಿರ್ತಾನೆ, ಅದರಲ್ಲಿ ಆ ಇನ್ ದ ಮಾರ್ನಿಂಗ್ ಅನ್ನೋದು ತಪ್ಪು. ಯಾಕೆಂದ್ರೆ 6 AM ಬರೋದು ಮಾರ್ನಿಂಗ್ ಅಲ್ಲೇ ಹೊರತು ಈವ್ನಿಂಗ್ ಅಲ್ಲ. AM ಅಂತ ಬಳಸಿದ ಮೇಲೆ ಮುಗಿದೋಯ್ತು. ಸೊ ದಟ್ ಈಸ್ ಕಾಲ್ಡ್ ರಿಡೆಂಡೆನ್ಸಿ. ಸೊ ಪ್ಲೀಸ್ ಪೇ ಅಟೆನ್ಷನ್ ಟು ದಟ್ ಅಂಡ್ ಪ್ರಿಪೇರ್. ಇನ್ನುಳಿದಂತೆ ಗ್ರಾಮರ್ನ ಆಕ್ಟಿವಿಟಿ ಆದ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಮೇಲೆ ನೇರವಾದ ಪ್ರಶ್ನೆಗಳಿದಾವೆ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ನ ಪ್ರಶ್ನೆಗಳಿದಾವೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅದೇ ಗ್ರೀಟಿಂಗು, ವಿಶಿಂಗು, ಮತ್ತೆ ಆಸ್ಕಿಂಗ್ ಫಾರ್ ಪರ್ಮಿಷನ್, ಗಿವಿಂಗ್ ಪರ್ಮಿಷನ್, ಓಕೆ ಗ್ರಾಂಟೆಡ್ ಪರ್ಮಿಷನ್ ಅಂತ ಹೇಳುವಂಥದ್ದು, ಅಥವಾ ಪರ್ಮಿಷನ್ ಅನ್ನ ಡಿನೈ ಮಾಡೋದು. ಡಿಸ್ಅಗ್ರಿಮೆಂಟ್, ಯಾರೋ ಒಬ್ಬ ಏನೋ ಹೇಳ್ತಾನೆ, ಅದಕ್ಕೆ ನಾನು ಡಿಸ್ಅಗ್ರಿಮೆಂಟ್, ಅವಾಗ ಹೇಗೆ ಬಳಸ್ತೀನಿ ಸೆಂಟೆನ್ಸ್ ಅನ್ನ ಅಂತ. ವೆಲ್ ವಾಟ್ ಯು ಸೇ ಮೇ ಬಿ ಟ್ರೂ ಬಟ್ ಐ ಡೋಂಟ್ ಅಗ್ರಿ ವಿತ್ ಇಟ್. ನೋಡಿ, ಈ ತರದ ವಾಕ್ಯವನ್ನ ಡಿಸ್ಅಗ್ರಿಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಅವುಗಳನ್ನ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಆಂಟೋನಿಮ್ಸ್, ಸಿನೋನಿಮ್ಸ್ ಯೂಶುವಲಿ ಬಂದಿಲ್ಲ, ಕೆಲವೆಲ್ಲಾದ್ರೂ ಈಸಿ ಆಗಿರುವಂತದನ್ನ ಕೇಳಿದ್ರು ಕೇಳ್ಬೋದು. ಎಸ್ಸೆ ರೈಟಿಂಗ್, ಐ ಟೋಲ್ಡ್ ಯು, ಎಸ್ಸೆ ರೈಟಿಂಗ್ ಅಂದ ತಕ್ಷಣ ಒಂದು ಬಿಗಿನಿಂಗ್ ಇಂಟ್ರೊಡಕ್ಷನ್ ಇರುತ್ತೆ, ಆಮೇಲೆ ಆ ಟಾಪಿಕ್ಗೆ ಬ್ರೋಚ್ ಇನ್ ಟು ದ ಟಾಪಿಕ್ ಅಂತ ಕರಿತೀವಿ, ಅದಕ್ಕೊಂದು ಪ್ರವೇಶಿಕೆಯನ್ನು ಪಡೆಯುವಂಥದ್ದು. ಆನಂತರ ಬಾಡಿ ಆಫ್ ದ ಎಸ್ಸೆ. ನೀವು ಯಾವ ಎಸ್ಸೆ ಬುಕ್ ನೋಡಿದ್ರು ಈ ಸ್ಟ್ರಕ್ಚರ್ ಇದಾವೆ ಅಂತ ಕೊಟ್ಟಿರ್ತಾನೆ. ಬಟ್ ನೀವು ಹೈಸ್ಕೂಲ್ ಹುಡುಗರ ತರ ಆ ಹೆಡ್ಡಿಂಗ್ ಹಾಕಿ ಬರೆಯೋ ಅವಶ್ಯಕತೆ ಇಲ್ಲ. ಪೀಠಿಕೆ, ಬಾಡಿ ಆಫ್ ದ ಎಸ್ಸೆ, ಉಪಸಂಹಾರ ಅಂತ ಎಲ್ಲ ಬರೆಯುವ ಅವಶ್ಯಕತೆ ಇರೋದಿಲ್ಲ. ನೀಡ್ ನಾಟ್ ರೈಟ್ ಇಂಟ್ರೊಡಕ್ಷನ್, ಬಾಡಿ ಆಫ್ ದ ಎಸ್ಸೆ ಅಂಡ್ ಕನ್ಕ್ಲೂಷನ್ ಅಂತ ಬರೆಯೋದು ಬೇಡ. ನಿಮ್ಮ ಬರವಣಿಗೆಯಲ್ಲಿ ಅದು ಫಾಲೋ ಆಗ್ಬೇಕಷ್ಟೇ. ಪ್ಯಾಸೇಜ್ ವೈಸ್, ಪ್ಯಾರಾಗ್ರಾಫ್ ವೈಸ್ ನೀವು ಅದನ್ನ ಸ್ಪ್ಲಿಟ್ ಮಾಡಬೇಕು, ಅದರಲ್ಲಿ ಆ ಅಂಶಗಳು ಇರಬೇಕು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಏನಂತ ಕರಿತೀವಿ ನಾವು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ, ಈಗ ಗೋಲ್ಡ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಮೆಡಲ್ ಅಂತಿದೆ, ಅದನ್ನ ಇನ್ನೊಂದು ಡಿಗ್ರಿಗೆ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಗೋಲ್ಡ್ ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಮೆಟಲ್ ಅಂತ ಆಗ್ಬೋದು, ಅಥವಾ ನೋ ಅದರ್ ಮೆಟಲ್ ಈಸ್ ಆಸ್ ಕಾಸ್ಟ್ಲಿ ಆಸ್ ಗೋಲ್ಡ್. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್, ಸೂಪರ್ಲೇಟಿವ್.
3 ಡಿಗ್ರಿಗಳನ್ನು ಕೂಡ ನೀವು ಅಧ್ಯಯನ ಮಾಡ್ಕೊಂಡು ತಿಳ್ಕೊಂಡು ಹೋಗ್ಲೇಬೇಕಾಗತ್ತೆ. ಯಾಕೆಂದ್ರೆ ಕಂಪಲ್ಸರಿ ಇಂಗ್ಲಿಷ್ ಅಂತ ಅಂದ ತಕ್ಷಣ ಅದರಲ್ಲಿ ಟೋಟಲ್ ಆಗಿ ಬರುವಂತಹ ಪ್ರಶ್ನೆಗಳು ಯಾವುವು ಏನಿದಾವೆ ಅನ್ನೋದನ್ನ ನಾವು ಪ್ರಿಪೇರ್ ಆಗಿ ಹೋದ್ರೆ ಒಳ್ಳೇದು ಅನ್ನುವಂಥದ್ದು. ರೈಟ್? ಓಕೆ, ಒನ್ ಸೆಕ್, ಲೆಟ್ಸ್ ಜಸ್ಟ್ ಹ್ಯಾವ್ ಎ ಲುಕ್ ಎಟ್. ನೋಡಿ, ಇದು 2021 KS ಮೇನ್ಸ್ನ ಪತ್ರಿಕೆ, ಇದು ಕಂಪಲ್ಸರಿ ಇಂಗ್ಲಿಷ್ ಪೇಪರ್. ಇದನ್ನ ಸುಮ್ಮನೆ ಒಮ್ಮೆ ನೋಡ್ತಾ ಹೋಗೋದಾದ್ರೆ ಇದು ನೋಡಿ, ವರ್ಡ್ ಯೂಸೇಜ್ ಅಂತ ಹೇಳಿ ಇತ್ತಲ್ವಾ, ಅದು ಇದೇ ಸಿಲೆಬಸ್ಗೆ ಸಂಬಂಧಪಟ್ಟಿದ್ದು. 5 ಮಾರ್ಕ್ಸಿನ ಪ್ರಶ್ನೆ ಇದೆ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಯೂಸೇಜ್ ಅಂತ ನಿಮ್ಗೆ ಏನ್ ಕೊಟ್ಟಿದ್ದಾನೆ ಅದು ಪೂರ್ತಿ ಗ್ರಾಮರ್ ಅಂತ ಅರ್ಥ. ದ ಸಿಂಗರ್ಸ್ ಸ್ಟಾಪ್ಡ್, ಸಾರಿ, the singers stopped when there was a slight dash from the audience. ಬ್ರಾಕೆಟ್ ಅಲ್ಲಿ ಡಿಸ್ಟರ್ಬ್ ಅಂತಿದೆ. ಇದರ ಆನ್ಸರ್ ಏನಾಗುತ್ತೆ? ಎ ಸ್ಲೈಟ್ ಡಿಸ್ಟರ್ಬೆನ್ಸ್ ಫ್ರಮ್ ದ ಆಡಿಯನ್ಸ್. ವರ್ಬ್ ಇದೆ, ಅದನ್ನ ನೌನ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ದಟ್ ಈಸ್ ಸಿಂಪಲ್ ವರ್ಡ್. ನೆಕ್ಸ್ಟ್ ನೋಡಿ, ಸ್ಟೂಡೆಂಟ್ಸ್ ಲರ್ನ್ ದ ಕರೆಕ್ಟ್ ಡ್ಯಾಶ್ ಆಫ್ ದ ವರ್ಡ್ಸ್. ಪ್ರೊನೌನ್ಸ್ ಅಂತ ಕೊಟ್ಟಿದ್ದಾರೆ. ಮಕ್ಕಳು ಆ ಎಲ್ಲ ಪದಗಳ ಪ್ರೊನೌನ್ಸಿಯೇಷನ್, ಉಚ್ಚಾರಣೆಯನ್ನ ಸರಿಯಾಗಿ ಕಲ್ತ್ರು ಅಂತ. ಪ್ರೊನೌನ್ಸ್ ಇದೆ, ಪ್ರೊನೌನ್ಸಿಯೇಷನ್ ಆಗ್ಬೇಕು. ಹೀಗೆ ಒಂದು ಪದ ಕೊಟ್ಟಿರ್ತಾನೆ, ಅದರ ಯಾವ ಸರಿಯಾದ ರೂಪ ಇಲ್ಲಿ ಕೂರುತ್ತೆ ಅನ್ನುವಂಥದ್ದನ್ನು ನೀವು ಬಳಸಬೇಕಾಗತ್ತೆ. ದ ಕಿಂಗ್ ವಾಸ್ ಟೂ ಹೇಸ್ಟಿ ಇನ್ ಹಿಸ್ ಜಡ್ಜ್ ಅಂತ ಅಷ್ಟೇ ಇದೆ. ಅವನ ಜಡ್ಜ್ಮೆಂಟ್, ಅವನು ಮಾಡಿದ ನ್ಯಾಯ ತೀರ್ಮಾನದಲ್ಲಿ ಬಹಳ ಅವಸರ ಮಾಡಿದ್ದ ಅನ್ನುವಂಥದ್ದು ಏನಾಗ್ಬೇಕದು? ಜಡ್ಜ್ಮೆಂಟ್ ಅಂತ ಆಗ್ಬೇಕು. ದಟ್ ಈಸ್ ದ ಥಿಂಗ್. ಡಾಕ್ಟರ್ ಸಜೆಸ್ಟ್ ಡ್ಯಾಶ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಸ್ಮೋಕ್ ಅಂತ ಕೊಟ್ಟಿದ್ದಾನೆ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅನ್ನುವಂಥದ್ದು. ದ ಫೇಸಸ್ ಆಫ್ ದ ಅನಿಮಲ್ಸ್ ವರ್ ಕೇಪಬಲ್ ಆಫ್ ನೋ ಅದರ್ ಎಕ್ಸ್ಪ್ರೆಸ್ ಅಂತಿದೆ ಎಕ್ಸೆಪ್ಟ್ ಎ ಪರ್ಪೆಚುವಲ್ ಸ್ಮೈಲ್ ಆಫ್ಟರ್ ದ ವರ್ಡಿಕ್ಟ್. ಅಂದ್ರೆ ಅವು ನಮ್ಮಲ್ಲಿ ಕೆಲವು ಸರಿ ಇಲ್ಲಿ ಕೇಳಿರುವಂತ ಗ್ರಾಮರಿಗೆ ಬಳಸಿರುವಂತ ಬೇರೆ ಬೇರೆ ಸೆಂಟೆನ್ಸ್ಗಳಿದಾವಲ್ಲ, ಅವೆಲ್ಲ ಫಸ್ಟ್ PUC ಸೆಕೆಂಡ್ PUC ಇಂದ ಕೇಳಿರುವಂತ, ಸೆಕೆಂಡ್ PUC ಫಸ್ಟ್ PUCಯ ಕಥೆಗಳಿಂದ ತೆಗೆದುಕೊಂಡಂತ ವಾಕ್ಯಗಳು ಇದಾವೆ ಅನ್ನುವಂಥದ್ದು. ಕೇಪಬಲ್ ಆಫ್ ನೋ ಅದರ್ ಎಕ್ಸ್ಪ್ರೆಷನ್, ಎಕ್ಸ್ಪ್ರೆಸ್ ಅಂತಿದೆ, ಎಕ್ಸ್ಪ್ರೆಷನ್ ಅಂದ್ರೆ ಭಾವ ಅನ್ನುವಂಥದ್ದು. ಪೂರ್ತಿ ವಾಕ್ಯವನ್ನು ಓದಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಬಂತು ನೋಡಿ, ಏನೋ ಹೋಮೋಫೋನ್ಸ್. ಇದು ಹೋಮೋಫೋನ್ಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ 5 ಪ್ರಶ್ನೆಗಳಿದಾವೆ. ವರ್ಡ್ ಫ್ರಮ್ ದ ಪೇರ್ ಆಫ್ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಹೋಮೋಫೋನ್ಸ್ಗೆ ಅಂತ ಒಂದು ಕೊಟ್ಟಿಲ್ಲ, ಬಟ್ ಅದು ಬರುವ ಕಾನ್ಸೆಪ್ಟ್ ಯಾವುದರಲ್ಲಿ? ಹೋಮೋಫೋನ್ಸ್ ಅಲ್ಲಿ. ದ ಫಾರ್ಮಸಿಸ್ಟ್ ವಿಲ್ ಅಡ್ವೈಸ್ ವಿಚ್ ಮೆಡಿಸಿನ್ಸ್ ಆರ್ ಸೇಫ್ ಟು ಟೇಕ್. ಇಲ್ಲಿ ನೋಡಿ, ಈ ಅಡ್ವೈಸ್ ಅಂದ್ರೆ ಮಾರ್ಗದರ್ಶನ ಕೊಡೋದು ಅಂತ, ಸಲಹೆ ಸೂಚನೆ ಕೊಡೋದು, ವರ್ಬ್ ಇದು. ಈ ಅಡ್ವೈಸ್ ಅನ್ನೋದು ಸಲಹೆ ಅಷ್ಟೇ, ನೌನ್ ಅದು. ಸೊ ಇದಿಲ್ಲಿ ಸೂಟ್ ಆಗಲ್ಲ, ಸಲಹೆ ಅನ್ನೋದಾಗಲ್ಲ. ಸಲಹೆ ಕೊಡುತ್ತಾನೆ ಅನ್ನುವ ಅರ್ಥ ಬರಬೇಕು ಅಂದ್ರೆ ಅಡ್ವೈಸ್ ಅನ್ನೋದೇ ಬರಬೇಕು. ಹೀಗೆ ನಾನು ಪ್ರತಿ ಪತ್ರಿಕೆಯಲ್ಲೂ ಕೂಡ ಅದರ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಅನ್ನುವಂಥದ್ದು. ದ ಬೇಬಿ ವೇಯ್ಡ್ 3 kilos ಅಟ್ ಬರ್ತ್. BERTH ಬರ್ತ್ ಅಂದ್ರೆ ಟ್ರೈನ್ ಬರ್ತ್, ಅಪ್ಪರ್ ಬರ್ತ್, ಲೋಯರ್ ಬರ್ತ್. ಇದು ಹುಟ್ಟು ಅನ್ನುವಂಥದ್ದು. ಆಯ್ತು, ಇದನ್ನ ಹೋಮೋಫೋನ್ಸ್, ಈ ತರ ಸಾಕಷ್ಟು ಪದಗಳಿದಾವೆ. ಇಲ್ಲಿರೋದೇ ಮತ್ತೆ ರಿಪೀಟ್ ಆಗ್ಬೇಕು ಅಂತಿಲ್ಲ. ಯು ನೀಡ್ ಟು ರೀಡ್ ಆಲ್ ದೋಸ್ ವರ್ಡ್ಸ್ ವಿಚ್ ಆರ್ ಗಿವನ್ ಇನ್ ದ ಹೋಮೋಫೋನ್ ಸೆಕ್ಷನ್ಸ್ ವಿತ್ ಕನ್ನಡ ಮೀನಿಂಗ್. ದ ಡಾಕ್ಟರ್ ಟೋಲ್ಡ್ ಮೀ ಟು ಈಟ್ ಲೆಸ್ ರೆಡ್ ಮೀಟ್ ಅಂಡ್ ಡ್ಯಾಶ್ ಪ್ರಾಡಕ್ಟ್ಸ್. ಡೈರಿ ಪ್ರಾಡಕ್ಟ್ಸ್, ಡೈರಿ ಪ್ರಾಡಕ್ಟ್ಸ್ಗೆ ಹಾಲು ಮತ್ತೆ ಅದರ ಉತ್ಪನ್ನಗಳನ್ನು ಬಳಸಬೇಡಿ ಅಂತ ಹೇಳಿದ್ದಾನೆ ಡಾಕ್ಟರ್. ಸೊ ಯಾವ್ದಾಗಿದ್ರೆ DIARY ಡೈರಿ ಅಂದ್ರೆ ದಿನ ಬರಿತೀವಲ್ಲ, ದಿನಚರಿ, ಆ ಡೈರಿ. DAIRY ಡೈರಿ ಅಂದ್ರೆ ಇದು. ಅದೇ ಅಲ್ಲಿ ಸ್ಪೆಲ್ಲಿಂಗ್ ಕ್ಲಾರಿಟಿ ಎಲ್ಲ ಇಲ್ಲದೆ ಹೋದ್ರೆ ಅಲ್ಲಿ ಅದು ಕನ್ಫ್ಯೂಷನ್ ಆಗಿ ತಪ್ಪಾಗುವ ಚಾನ್ಸಸ್ ಇರುತ್ತೆ. ಸೊ ಯು ನೀಡ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ದಿಸ್ ಸೆಕ್ಷನ್, ರೈಟಿಂಗ್ ಡಿಸ್ಕ್ರಿಪ್ಷನ್ ಅನ್ನ ಬಿಟ್ಬಿಟ್ಟು. ದಿಸ್ ಶಾಪ್ ಸೆಲ್ಸ್ ಸ್ಟೇಷನರಿ. ನೋಡಿ, ದಿನನಿತ್ಯ ಬಳಸ್ತಾ ಇರ್ತೀವಿ ಪದ, ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಇದ್ರೆ ಕಷ್ಟ. ಸ್ಟೇಷನರಿ, NERY ಅನ್ನುವ ಸ್ಟೇಷನರಿ ಅಂದ್ರೆ ಪೆನ್ನು, ಪೆನ್ಸಿಲ್ಸ್ ಮತ್ತೆ ಅದರ ರೈಟಿಂಗ್ ಮೆಟೀರಿಯಲ್ಸ್ ಅನ್ನುವ ಅರ್ಥ ಬರುತ್ತೆ. NARY ಸ್ಟೇಷನರಿ ಅಂದ್ರೆ ಅನ್ಮೂವಿಂಗ್ ಅಂತ, ನಿಶ್ಚಲ, ಮೂವ್ಮೆಂಟ್ ಇಲ್ಲದೆ ಇರೋದು ಅಂತ. ಐ ಆಮ್ ಸ್ಟೇಷನರಿ, ಇಲ್ಲೇ ಇದ್ದೀನಿ ಅಂತ. NERY ಅಂದ್ರೆ ಮಾತ್ರ ಪೆನ್, ಪೆನ್ಸಿಲ್, ಎನ್ವಲೋಪ್ ಅದು ಬರುತ್ತೆ. ದ ಪೊಲೀಸ್ ಕ್ರಿಮೇಟೆಡ್ ಅನ್ ಅನ್ಐಡೆಂಟಿಫೈಡ್ ಕಾರ್ಪ್ಸ್. CORPS, ಕಾರ್ಪ್ಸ್ ಅಂದ್ರೆ ಶವ ಅಂತ, ಡೆಡ್ ಬಾಡಿ ಅಂತ. ಕಾರ್ಪ್ಸ್ ಅಂದ್ರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್, ಆ ಕಾರ್ಪ್ಸ್ ಇದು ಎರಡನೇದು. ಇಲ್ಲಿ ನೋಡಿ,
ವಿತ್ ಅಪ್ರಾಪ್ರಿಯೇಟ್ ಇಡಿಯಮ್ಗಳನ್ನು ಕೊಟ್ಟಿದ್ದಾನೆ, ಸೆಂಟೆನ್ಸ್ ವೈಸ್ ಕೊಟ್ಟಿರ್ತಾನೆ, ಯಾವ ಇಡಿಯಮ್ ಅಲ್ಲಿ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಫಿಲ್ ಮಾಡ್ಬೇಕು. ಅದಕ್ಕೆ ಆ ಇಡಿಯಂನ ಅರ್ಥ ನಮ್ಗೆ ಗೊತ್ತಿರಬೇಕಾಗತ್ತೆ ಅನ್ನುವಂಥದ್ದು. ಒನ್ ಶುಡ್ ಡೆವಲಪ್ ದ ಹ್ಯಾಬಿಟ್ ಟು ಗೆಟ್ ಅಪ್ ಅಟ್ ಕಾಕ್ ಕ್ರೂ ಅಂದ್ರೆ ಮುಂಜಾನೆ ಬೆಳಗ್ಗೆನೆ ಏಳುವಂಥದ್ದು, ಡಸ್ಕ್ ಟೈಮ್ ಅಂತ ಕಾಕ್ ಕ್ರೂ ಅಂದ್ರೆ ಅಷ್ಟೊತ್ತಿಗೆ ನಾವು ಏಳುವುದನ್ನ ರೂಢಿಸ್ಕೊಳ್ಬೇಕು ಅಂತ. ದ ಬ್ರೈಡ್ ಗ್ರೂಮ್ ಅಂದ್ರೆ ವಧು ವಾಸ್ ಡ್ಯಾಶ್ ಡ್ಯೂರಿಂಗ್ ದ ವೆಡ್ಡಿಂಗ್ ಪ್ರೊಸೆಷನ್ ಕಾಕ್ ಆಫ್ ದ ವಾಕ್ ಅಂದ್ರೆ ಅಟ್ರಾಕ್ಟಿವ್. ಇಡೀ ಗುಂಪಲ್ಲಿ ಯಾರು ಎಲ್ಲ ಸ್ಟೀಲಿಂಗ್ ದ ಶೋ ಅಂತಾರೆ ನೋಡಿ, ಅವರೊಬ್ಬರೇ ಹೈಲೈಟ್ ಆಗ್ತಾ ಇರೋದು. ಸೊ ಅದನ್ನ ಕಾಕ್ ಆಫ್ ದ ವಾಕ್. ಒಂದು ಗ್ರೂಪ್ ಅಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಎಲ್ಲರನ್ನು ಡಾಮಿನೇಟ್ ಮಾಡಿ ಅವ್ರು ಹೈಲೈಟ್ ಆಗ್ತಾರಲ್ಲ, ಅದನ್ನ ಕಾಕ್ ಆಫ್ ದ ವಾಕ್ ಅಂತ ಕರಿತೀವಿ. ನಾನು ಮೀಡಿಯಮ್ಸ್ ಜೊತೆಗೆ ಕನ್ನಡ ಮೀಡಿಯಂ ಅನ್ನು ಅದಕ್ಕೆ ಕೊಟ್ಟಿದ್ದೀನಿ. ದ ಇನ್ಸ್ಪೆಕ್ಟರ್ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್. ಅಟ್ಲೀಸ್ಟ್ ನಿಮ್ಗೆ ಇಲ್ಲಿ 1, 2, 3 ಯಾವ್ದಾದ್ರು ಸಿಕ್ಕರು ಇನ್ನು ಉಳಿದಿರೋ 2ಕ್ಕೆ ಆನ್ಸರ್ ಸಿಗುವಂತ ಚಾನ್ಸಸ್ ಇರುತ್ತೆ. ದ ಓಲ್ಡನ್ ಡೇಸ್ ದ ಸೋಲ್ಜರ್ಸ್ ಎಂಗೇಜ್ಡ್ ಇನ್ ಎ ಡ್ಯಾಶ್ ಆನ್ ದ ಬ್ಯಾಟಲ್ ಫೀಲ್ಡ್, ಎಂಗೇಜ್ಡ್ ಇನ್ ಎ ಫ್ರೀ ಫೈಟ್, ಮುಕ್ತವಾದಂತಹ ಯುದ್ಧದಲ್ಲಿ. ಕೊನೆಯದಾಗಿ ನೋಡಿ, ಈಚ್ ಎಂಪ್ಲಾಯಿ ಆಫ್ ದ ಕಂಪನಿ ವಾಸ್ ಪೇಯ್ಡ್ ಆನ್ ಇನ್ಸೆಂಟಿವ್ ಬೋನಸ್ ಅಂತ ಹೇಳಿ. ಸೊ 5ಕ್ಕೆ 5 ಅಲ್ಲಿ ಇಲ್ಲಿ ನೋಡಿ ಆನ್ಸರ್ಸ್ ಕಣ್ಣಲ್ಲಿ ಕೊಟ್ಟಿರುವಂಥದ್ದು. ಕಲೆಕ್ಟಿವ್ ನೌನ್ಸ್ ಅಂತ ಹೇಳ್ತಾ ಇದ್ನಲ್ಲ, ಅದಿದೆ. ಈಗ ಡ್ಯಾಶ್ ಆಫ್ ಸೋಲ್ಜರ್ಸ್ಗಳ ಗುಂಪು, ಅದನ್ನೇನಂತ ಕರಿತೀವಿ? ರೆಜಿಮೆಂಟ್ ಆಫ್ ಸೋಲ್ಜರ್ಸ್. ಫ್ರೂಟ್ಸಿಗೆ ಬಾಸ್ಕೆಟ್ ಆಫ್ ಫ್ರೂಟ್ಸ್ಗಳನ್ನ ಬಾಸ್ಕೆಟ್ ಅಲ್ಲಿ ಇಡುವಂಥದ್ದು. ಬುಕ್ಸ್, ಲೈಬ್ರರಿ ಆಫ್ ಬುಕ್ಸ್. ಸ್ಟಾರ್ಸ್ ನ ಗುಂಪನ್ನ ಏನಂತ ಕರಿತೀವಿ? ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಅನ್ನುವಂಥದ್ದು. ಕ್ವಿವರ್ ಆಫ್ ಆರೋಸ್. ಕ್ವಿವರ್ ಅಂದ್ರೆ ಏನು? ಬತ್ತಳಿಕೆಯಲ್ಲಿ ಬಾಣಗಳಿರೋದು ಅಂತಾರಲ್ಲ, ಅದನ್ನ ಕ್ವಿವರ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಬಾಣಗಳ ಗುಂಪನ್ನ ಏನಂತ ಕರಿತೀವಿ? ಬತ್ತಳಿಕೆ. ಅದರಿಂದನೇ ಅಲ್ವಾ ಬಾಣಗಳನ್ನು ತೆಗೆದು ಬಿಡೋದು. ಸೊ ದಟ್ ಈಸ್ ಕ್ವಿವರ್ ಆಫ್ ಆರೋಸ್. ಅಟ್ಲೀಸ್ಟ್ ಉಳಿದೋ 3-4 ಸಿಕ್ಕರೆ ಅದು ಬೇಡ ಅಂದ್ರು ಸಿಕ್ಕ ಹೋಗುತ್ತೆ. ದಟ್ಸ್ ಹೌ ಯು ನೀಡ್ ಟು ಯೂಸ್ ಟೆಕ್ನಿಕ್. ಕಲೋಕೇಶನ್ ಅಂತ ಹೇಳಿದ್ನಲ್ಲ, ಇದೇ ನೋಡಿ. ಕಲೋಕೇಶನ್ ಅಂದ್ರೆ ಆ ಜೋಡಿ ಪದಗಳು ಯಾವಾಗಲೂ ಒಂದಕ್ಕೊಂದು ಜೊತೆಲೇ ಬರುವಂಥವು ಅನ್ನುವಂಥ. ಈಗ ಏನ್ಷಿಯಂಟ್ ಕಲ್ಚರ್ ಅಂತ ಹೇಳ್ತೀವಿ. ಏನ್ಷಿಯಂಟ್ ಕಲ್ಚರ್. ಕ್ಯಾಶುಯಲ್ ರಿಲೇಶನ್ಶಿಪ್. ಗ್ರೇಟ್ ರೆಸ್ಪಾನ್ಸ್. ವಿ ರಿಸೀವ್ಡ್ ಎ ಗ್ರೇಟ್ ರೆಸ್ಪಾನ್ಸ್ ಫ್ರಮ್ ದ ಆಡಿಯನ್ಸ್ ಅಂತ ಹೇಳ್ತಾ ಇರ್ತಾರಲ್ವಾ, ಆ ಥರ. ಸೊ ಆ ಪದಗಳನ್ನ ಸ್ವಲ್ಪ ನೀವು ಇಂಗ್ಲಿಷ್ ಕಿವಿ ಮೇಲೆಲ್ಲ ಬಿದ್ದಿದ್ದಾಗಿದ್ರೆ ಗೊತ್ತಿರ್ತವೆ. ಇಲ್ಲ ಅಂದ್ರೆ ಖಂಡಿತ ನೀವು ಮತ್ತೆ ಪುಸ್ತಕದಲ್ಲಿ ಪದೇ ಓದಿನೇ ಸ್ವಲ್ಪ ನೆನ್ಪಿಟ್ಟುಕೊಂಡು ಅವುಗಳನ್ನ ಹೋಗ್ಬೇಕಾಗತ್ತೆ. ಗ್ರೇಟ್ ಅಡ್ಮಿರೇಷನ್, ರೆಸ್ಪಾನ್ಸ್ ಅಲ್ಲ, ಗ್ರೇಟ್ ಅಡ್ಮಿರೇಷನ್ ಅಂದ್ರೆ ಸಾಕಷ್ಟು ಹೊಗಳುವಂಥದ್ದು ಅಂತ. ಇಮ್ಮಿಡಿಯೇಟ್ ರೆಸ್ಪಾನ್ಸ್. ಗ್ರೇಟಿಗೆ ಬೇಕಿದ್ರೆ ರೆಸ್ಪಾನ್ಸ್ ಬರುತ್ತೆ, ಅಡ್ಮಿರೇಷನ್ ಬರುತ್ತೆ. ಆದ್ರೆ ಇಮ್ಮಿಡಿಯೇಟಿಗೆ ಅಡ್ಮಿರೇಷನ್ ಸೂಟ್ ಆಗದೆ ಇರುವ ಕಾರಣಕ್ಕೆ ಗ್ರೇಟ್ ಜೊತೆಗೆ ಅಡ್ಮಿರೇಷನ್ ಬಳಸ್ಕೊಂಡು ಇಮ್ಮಿಡಿಯೇಟ್ ಜೊತೆಗೆ ರೆಸ್ಪಾನ್ಸ್ ಅನ್ನ ಬಳಸಬೇಕಾಗುತ್ತೆ. ಪರ್ಸನಲ್ ಬಿಲಾಂಗಿಂಗ್ಸ್. ಸೊ ದೀಸ್ ಆರ್ ಕಲೋಕೇಶನ್ಸ್. ಕಲೋಕೇಶನ್ಸ್ ಅಂದ್ರೆ ಸಹ ಸಂಬಂಧದ ಪದಗಳು, ಅವು ಯಾವಾಗ್ಲೂ ಜೊತೆಲೆ ಹೋಗ್ತವೆ, ಅದನ್ನ ಬಿಟ್ಟು ಬೇರೆ ಪದವನ್ನ ಬಳಸಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಆನ್ಸರ್ಸ್ ಇಲ್ಲಿ. ಆಮೇಲೆ ನೋಡಿ, ಪ್ರಿಫಿಕ್ಸಿಗೆ ಸಂಬಂಧಪಟ್ಟ ಹಾಗೆ 5 ಮಾರ್ಕ್ಸ್ ಕೇಳಿದ್ದಾನೆ. ವೆರಿ ಈಸಿ. ಆಕ್ಟಿವ್ ಅನ್ನುವ ಪದ ಇದೆ, ಅದಕ್ಕೆ ಯಾವ್ದು ಸೂಟ್ ಆಗುತ್ತೆ? ಡಿ ಆಕ್ಟಿವ್. ಆನೆಸ್ಟ್ ಇದೆ, ಡಿಸ್ಆನೆಸ್ಟ್. ಸೇನ್, ಇನ್ಸೇನ್. ಸೇನ್ ಅಂದ್ರೆ ಸರಿಯಾಗಿರುವ ವ್ಯಕ್ತಿ, ಇನ್ಸೇನ್ ಅಂದ್ರೆ ಹುಚ್ಚ ಅಂತ ಹೇಳಿ. ಮಿಸ್ಪ್ರಿಂಟ್. ಕೋಆಪರೇಷನ್, ನಾನ್ ಕೋಆಪರೇಷನ್. ಈ ಪ್ರಿಫಿಕ್ಸ್ ಎಲ್ಲ ತುಂಬಾ ಸುಲಭವಾಗಿರುತ್ತೆ. ನೀವು ಕೇಳಿರುವ ಪದಗಳೇ ಆಗಿರುತ್ತೆ. ಯಾವ ಪದಕ್ಕೆ ಯಾವ ಸೂಟ್ ಆಗುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ನೋಡ್ಕೊಂಡು ಫಿಕ್ಸ್ ಮಾಡಬೇಕು ಅಷ್ಟೇ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾನೆ ನೋಡಿ. ಬೈ ಸೆಲೆಕ್ಟಿಂಗ್ ಎ ಸಿಂಗಲ್ ವರ್ಡ್. ಅವು ಯಾವುವು ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾನೆ, ಯಾವುದಕ್ಕೆ ಯಾವ್ದು ಉತ್ತರ ಆಗುತ್ತೆ ಅಂತ ನೀವು ಕಂಡುಹಿಡಿಬೇಕಷ್ಟೇ. ಎ ಪರ್ಸನ್ ಹೂ ಆಲ್ವೇಸ್ ಲುಕ್ಸ್ ಎಟ್ ದ ಡಾರ್ಕರ್ ಸೈಡ್ ಆಫ್ ಎವ್ರಿಥಿಂಗ್, ಅವನನ್ನ ಏನಂತ ಕರಿತೀವಿ? ಪೆಸಿಮಿಸ್ಟ್ ಅಂತ ಕರಿತೀವಿ. ಸೊ ಪೆಸಿಮಿಸ್ಟ್ ಅಂದ್ರೆ ಡಾರ್ಕರ್ ಸೈಡ್ ಆಫ್, ಅಂದ್ರೆ ಎಲ್ಲ ನೆಗೆಟಿವ್ ನೋಡ್ತಾನೆ ಜೀವನದಲ್ಲಿ, ಅಥವಾ ಒಂದು ಯಾವುದೋ ವಿಷಯದ್ದು ಎಲ್ಲ ಪಾಸಿಟಿವ್ ಅನ್ನೇ ನೋಡುವಂತ ವ್ಯಕ್ತಿಯನ್ನ ಪೆಸಿಮಿಸ್ಟ್ ಅನ್ನೋ ಬದಲು ಆಪ್ಟಿಮಿಸ್ಟ್ ಅಂತ ಕರಿತೀವಿ. ಪೆಸಿಮಿಸ್ಟ್ ಅಂದ್ರೆ ನಿರಾಶಾವಾದಿ, ಆಪ್ಟಿಮಿಸ್ಟ್ ಅಂದ್ರೆ ಆಶಾವಾದಿ ಅನ್ನುವಂಥದ್ದು. ಎ ಸ್ಲೀಪಿಂಗ್ ರೂಮ್ ಫಾರ್ ಎ ನಂಬರ್ ಆಫ್ ಪೀಪಲ್. ಈ ಪದ ಕೇಳಿರ್ತೀರಾ, ಡಾರ್ಮಿಟರಿ. ಸಾಕಷ್ಟು ಜನ ಹಾಸ್ಟೆಲ್ ಅಲ್ಲಿ ಒಂದೇ ಕಡೆ ಮಲಗ್ತೀವಲ್ಲ, ಅದನ್ನೇನಂತ ಕರಿತೀವಿ? ಡಾರ್ಮಿಟರಿ ಅಂತೇಳಿ ಕರಿತೀವಿ. ಎ ಬುಕ್ ಕಂಟೈನಿಂಗ್ ಸಮರೈಸ್ಡ್ ಇನ್ಫಾರ್ಮೇಶನ್ ಆನ್ ಆಲ್ ಬ್ರಾಂಚಸ್ ಆಫ್ ನಾಲೆಡ್ಜ್. ಎಲ್ಲಾ ವಿಷಯಗಳನ್ನ ಹೊಂದಿರುವಂತ ಪುಸ್ತಕವನ್ನು ಏನಂತ ಕರಿತೀವಿ? ಎನ್ಸೈಕ್ಲೋಪೀಡಿಯಾ, ವಿಶ್ವಕೋಶ ಅಂತ ಹೇಳಿ ಅದನ್ನ ಕರಿತೀವಿ. ಎ ವುಮೆನ್ ಹ್ಯಾವಿಂಗ್ ಸೆವೆರಲ್ ಹಸ್ಬೆಂಡ್ಸ್ ಅಟ್ ದ ಸೇಮ್ ಟೈಮ್. ನೋಡಿ,
ಮ್ಯಾನ್ ಹ್ಯಾವಿಂಗ್ ಸೆವೆರಲ್ ವೈಫ್ಸ್ ಅಂದ್ರೆ ಪಾಲಿಗಮಿ, ಬಹುಪತ್ನಿತ್ವ. ಬಟ್ ಒಬ್ಬ ಹೆಣ್ಮಗಳಿಗೆ ಸಾಕಷ್ಟು ಜನ ಗಂಡಂದ್ರಿ ಇರುವಂತ ಪತಿಯರಿರುವಂತದನ್ನ ಬಹುಪತಿತ್ವ. ಆದ್ರೆ ಇಂಗ್ಲಿಷ್ ಪದ ಪಾಲಿಯಾಂಡ್ರಿ, ಪಾಲಿಗಮಿ. ಸೊ ಹೀಗೆ ಅದರ ಸುತ್ತಮುತ್ತ ಇರುವ ಎಲ್ಲ ಪದಗಳನ್ನು ನೀವು ತಿಳ್ಕೊಳ್ಬೇಕು. ಒನ್ ವರ್ಡ್ಗಳದ್ದು ಕೂಡ ಯು ಹ್ಯಾವ್ ಎ ಲಿಸ್ಟ್ ಇನ್ ದ ಬುಕ್. He was not only my friend but also a staff member for more than 20 years. ನನ್ನ ಫ್ರೆಂಡ್ ಅಲ್ಲದೆ ಸ್ಟಾಫ್ ಮೆಂಬರು ಆಗಿದ್ದ. ಏನಂತೀವಿ ಒಂದೇ ಕಡೆ ಕೆಲಸ ಮಾಡೋರನ್ನ ಕಲೀಗ್ ಅಂತ ಕರಿತೀವಿ, ಸಹೋದ್ಯೋಗಿ ಅನ್ನುವಂಥ. ನೋಡಿ ಅಲ್ಲಿಗೆ ಇದು ಕೂಡ 5ಕ್ಕೆ 5 ಮಾರ್ಕ್ಸ್ ಬರುತ್ತೆ, ಇವಿಷ್ಟು ವಿಷಯಗಳು ನಮ್ಗೆ ಗೊತ್ತಿದ್ದಾಗ ಅನ್ನುವಂಥದ್ದು. ನೋಡಿ ಇಲ್ಲಿ ಇದೆ, ಆಗ್ಲೇ ಹೇಳಿದ್ ನಾನು. ಪ್ರಾವರ್ಬ್ಗಳನ್ನ ಏನ್ ಮಾಡಿರ್ತಾನೆ, ಸ್ಪ್ಲಿಟ್ ಮಾಡಿರ್ತಾನೆ, ಲಿಸ್ಟ್ ಎ ಲಿಸ್ಟ್ ಬಿ. ಅಲ್ಲಿಗೂ ಇಲ್ಲಿಗೂ ನಾವೇನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು ಅನ್ನುವಂಥದ್ದು. A journey of 1000 miles begins with single step. 1000 ಹೆಜ್ಜೆಗಳ ಪ್ರಯಾಣವೂ ಕೂಡ ಮೊದಲನೇ ಹೆಜ್ಜೆಯಿಂದನೇ ಶುರುವಾಗುತ್ತೆ ಅನ್ನುವಂಥದ್ದು. Among the blind, the one-eyed man is king. ಅಂದ್ರೆ ಕತ್ತಲೆಯರ ರಾಜ್ಯದಲ್ಲಿ ಕಣ್ಣು ಎಲ್ಲರೂ ಕುರುಡರಿದ್ದಾಗ ಒಕ್ಕಣ್ಣಿಗೆ ಏನಿರುತ್ತೆ, ಅವನೇ ರಾಜ ಆಗಿರ್ತಾನಲ್ಲಿ ಅಂತ. An apple a day keeps the doctor away. ಈ ತರ ರೆಗ್ಯುಲರ್ ಆಗಿ ಹೆಚ್ಚು ಹೆಚ್ಚು ಬಳಕೆಯಲ್ಲಿರುವ ಗಾದೆಗಳನ್ನೇ ಕೇಳ್ತಾನೆ. ಬಟ್ ನಾವು ಇಂಗ್ಲಿಷ್ ಝೋನಲ್ಲೇ ಇಲ್ಲ ಅಂದಾಗ ಅದು ಕಷ್ಟ ಆಗುತ್ತೆ. ಪೀಪಲ್ ಫ್ರಮ್ ಇಂಗ್ಲಿಷ್ ಮೀಡಿಯಂ ಅಂಡ್ ದೋಸ್ ಹೂ ಆರ್ ಫೆಮಿಲಿಯರ್ ವಿತ್ ಇಂಗ್ಲಿಷ್ ಅಟ್ಮಾಸ್ಫಿಯರ್ ಅಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಝೋನ್, ಯು ವುಡಂಟ್ ಫೇಸ್ ಎನಿ ಡಿಫಿಕಲ್ಟಿ ಇನ್ ದೀಸ್ ಕ್ವೆಶನ್ಸ್. ಅನ್ ಐಡಲ್ ಬ್ರೈನ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಸೋಮಾರಿ ಮನಸ್ಸು ದೆವ್ವದ ಕಾರ್ಖಾನೆ ಇದ್ದಂತೆ, ಮೆದುಳು ಅಂತೀವಲ್ಲ ಆ ಥರ. ಆಸ್ ಯು ಸೋ ಶೆಲ್ ಯು ರೀಪ್. ಅದು ಸೋ ಯು ಶೆಲ್ ಅಲ್ಲ, ಸೋ ಶೆಲ್ ಯು ರೀಪ್ ಅಂದ್ರೆ ಸೋ ಅಂದ್ರೆ ಏನು, ಬಿತ್ತೋದು ಅಂತ. ನೀವೇನನ್ನು ಬಿತ್ತುತ್ತೀರೋ ಅದನ್ನೇ ಬೆಳಿತೀರಿ ಅಂತ, ಬಿತ್ತಿದ್ದನ್ನೇ ಬೆಳೆ. ನೋಡಿ ಈ 5 ಗಾದೆಗಳು ಗೊತ್ತಿದ್ರೆ ಸಾಕಷ್ಟೇ ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗತ್ತೆ ಅಂತೇಳಿ. ಅದು ಮತ್ತೇನು ನೀವು ವಿವರಿಸುವ ಅಗತ್ಯವೂ ಇಲ್ಲಿ ಇಲ್ಲ ಅನ್ನುವಂಥದ್ದು. ಸೊ ದೀಸ್ ಆರ್ ದ ಆ ಗಾದೆಗಳನ್ನೇ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅವುಗಳ ಕನ್ನಡ ಅರ್ಥವನ್ನು ಕೂಡ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ ಅನ್ನುವಂಥದ್ದು. ಸೊ ದಿಸ್ ಈಸ್ ನಿಮ್ಗೆ ಏನಾಗಿದೆ, ಇದು ಗ್ರಾಮರಿಗೆ ಸಂಬಂಧಪಟ್ಟಂತೆ ಇದ್ದಂಥದ್ದು. ಪಾರ್ಟ್ ಬಿ ಅಲ್ಲಿ ನೋಡಿ, ಇಲ್ಲಿ ಗ್ರಾಮರ್ನ ಬೇರೆ ಬೇರೆ ಪ್ರಶ್ನೆಗಳಿದಾವೆ. ಇಲ್ಲಿ ನೋಡಿ, ರಿರೈಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆಸ್ ಡೈರೆಕ್ಟೆಡ್. ಹನುಮಾನ್ ಫೌಂಡ್ ಸಂಜೀವಿನಿ ಆನ್ ದ ಕ್ರೆಸ್ಟ್ ಆಫ್ ದ ಮೌಂಟೇನ್. WH ವರ್ಡ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ಇಲ್ಲಿ ಸಂಜೀವಿನಿ ಅನ್ನೋದು ಅಂಡರ್ಲೈನ್ ಆಗ್ಬೇಕು, ಮಿಸ್ ಆಗಿದೆ, ಅದು ಅಂಡರ್ಲೈನ್ ಆಗಿದೆ ಅಂತ ಇಟ್ಕೊಳ್ಳಿ, ಬುಕ್ ಅಲ್ಲಿ ಅಂಡರ್ಲೈನ್ ಆಗಿದೆ. ಸೊ ಆಗ ಏನ್ ಕ್ವೆಶನ್ ಆಗುತ್ತೆ, ಫೌಂಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಟ್ ಡಿಡ್ ಹನುಮಾನ್ ಫೈಂಡ್ ಆನ್ ದ ಕ್ರೆಸ್ಟ್ ಆಫ್ ದ ಮೌಂಟೇನ್. ದಯವಿಟ್ಟು ಕ್ವೆಶನ್ ಮಾರ್ಕ್ ನ ವಾಕ್ಯಗಳಿಗೆ ಕೊನೆಯಲ್ಲಿ ಕ್ವೆಶನ್ ಮಾರ್ಕ್ ಇಡೋದನ್ನ ಬಿಡಬೇಡಿ. ಪೂರ್ತಿ ಬರ್ತು ಇಲ್ಲಿ ಕ್ವೆಶನ್ ಮಾರ್ಕ್ ಇಟ್ಟಿಲ್ಲ ಅಂದ್ರೆ ಇದಕ್ಕೆ 0 ಮಾರ್ಕ್ಸ್. ಹಾಗಾಗಿ ಓಕೆನಾ. ಜಂಬಲ್ ಸೆಗ್ಮೆಂಟ್ಸ್ ಇರುತ್ತೆ. ರಿಲಿಜನ್ ಮ್ಯಾನ್ಸ್ ಟ್ರೂ ಈಸ್ ಎಜುಕೇಶನ್, ಎಜುಕೇಶನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅನ್ನುವಂಥದ್ದು. ಇವೆಲ್ಲ ಫಸ್ಟ್ PUC ಸೆಕೆಂಡ್ PUC ಇರುವ ಲೆಸನ್ ಇಂದ ತೆಗೆದುಕೊಂಡಿರುವ ಪ್ರಶ್ನೆಗಳು. ಇಟ್ ವಾಸ್ ಕ್ವೈಟ್ ಎ ಬಿಗ್ ಸಿಟಿ, ಕ್ವೆಶನ್ ಟ್ಯಾಗ್ ಆಡ್ ಮಾಡಿ ಅಂತಿದೆ. ನೋಡಿ ವಾಸ್ ಇದೆ, ಕ್ವೆಶನ್ ಪಾಸಿಟಿವ್ ಇರೋದ್ರಿಂದ ಸೆಂಟೆನ್ಸ್, ನೆಗೆಟಿವ್ ಟ್ಯಾಗ್ ಆಡ್ ಮಾಡಬೇಕು, ವಾಸಂಟ್ ಇಟ್ ಅಂತ ಹೇಳಿ ಆಗತ್ತೆ ಅನ್ನುವಂಥದ್ದು. ಓಕೆ, ಆ ತರ ಇಲ್ಲಿ ನೋಡಿ, ಮಂಜುಳಾ ಥ್ಯಾಂಕ್ಡ್ ಹರ್ ಫ್ರೆಂಡ್ ಅಂತಿದೆ. ಡಿಡ್ ಮಂಜುಳಾ ಥ್ಯಾಂಕ್ ಹರ್ ಫ್ರೆಂಡ್? ಆಗ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದೇ ಪ್ರಶ್ನೆ ಇದು. ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಕೇಳಿದ ನೋಡಿ. ದೇ ಹ್ಯಾವ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್. ಇದು ಹ್ಯಾವ್, ಹ್ಯಾಸ್, ಹ್ಯಾಡ್ ಯಾವ ವಾಕ್ಯದಲ್ಲಿ ಬರ್ತಾವೋ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಅದೇ ಟೆನ್ಸ್ ಅಲ್ಲಿ, ಟೆನ್ಸ್ ಚೇಂಜ್ ಆಗದೆ ಬೀನ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ದ ಅಸೈನ್ಮೆಂಟ್ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ಹ್ಯಾಸ್ ಬಂದಿದೆ. ದ ಅಸೈನ್ಮೆಂಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ದೆಮ್ ಅನ್ನುವಂಥದ್ದು. ಆನಂತರ ಹಿ ಟೋಲ್ಡ್ ಅನ್ ಇಂಪಾಸಿಬಲ್ ಕಾಕ್ ಅಂಡ್ ಬುಲ್ ಸ್ಟೋರಿ. ಅನ್ ಇಂಪಾಸಿಬಲ್ ಕಾಕ್ ಅಂಡ್ ಬುಲ್ ಸ್ಟೋರಿ ವಾಸ್ ಟೋಲ್ಡ್ ಬೈ ಹಿಮ್. ಯಾಕಂದ್ರೆ ಇಲ್ಲಿ ಟೋಲ್ಡ್ ಅಂತಿದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಸಿಂಪಲ್, ಹಾಗಾಗಿ ವಾಸ್ ಅನ್ನುವಂಥದ್ದು ಇಲ್ಲಿ ಬಂದಿದೆ. ವಾಸ್ ವರ್ಡ್. ಇವೆಲ್ಲ ನೀವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸೆಕ್ಷನ್ ಅನ್ನು ಡೀಟೇಲ್ ಆಗಿ ಅಧ್ಯಯನ ಮಾಡಿದಾಗ ಅದು ಸಿಗುತ್ತೆ ಅನ್ನುವಂಥದ್ದು. ಶಿ ಕ್ಯಾನ್ ಫೈಂಡ್ ಎ ಡೀಸೆಂಟ್ ಫೆಲೋ. ಎ ಡೀಸೆಂಟ್ ಫೆಲೋ ಕ್ಯಾನ್ ಬಿ ಫೌಂಡ್ ಬೈ ಹರ್ ಅನ್ನುವಂಥದ್ದು. ಸೊ ಯಾವಾಗ ಮಾಡೆಲ್ ಆಕ್ಸಿಲರಿ ಬರುತ್ತೋ, ವಿಲ್, ಕ್ಯಾನ್, ಮೇ, ಮೈಟ್, ಶಲ್, ಶುಡ್, ಅದೇ ಮಾಡೆಲ್ ಆಕ್ಸಿಲರಿಯನ್ನು ಬಳಸಿ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡುವಾಗ ಪಕ್ಕದಲ್ಲಿ ಬಿ ಬರ್ಬೇಕಷ್ಟೇ. ಕ್ಯಾನ್ ಇತ್ತು, ಕ್ಯಾನ್ ಬಿ. ವರ್ಬ್ ಯಾವಾಗಲೂ V3 ಆಗುತ್ತೆ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡುವಾಗ. ಯಾಕೆಂದ್ರೆ ನಾನು ಪೂರ್ತಿ ಆ ಗ್ರಾಮರ್ನ ಎಲ್ಲಾ ಕಾನ್ಸೆಪ್ಟಿನ ರೂಲ್ಗಳನ್ನ ಹೇಳಕ್ ಹೋದ್ರೆ ಮತ್ತೊಂದು ಪೂರ್ತಿ ಜನರಲ್ ಇಂಗ್ಲಿಷ್ ಕ್ಲಾಸ್ ಆಗ್ಬಿಡುತ್ತೆ ಅದು. ಸೊ ದಟ್ ಈಸ್ ವೈ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಸಿಂಪಲ್ ರೂಲ್ಸ್. ನೋಡಿ, ಎವ್ರಿ ಚೈಲ್ಡ್ ಲೈಕ್ಸ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಇಸ್ ಲೈಕ್ಡ್ ಬೈ ಎವ್ರಿ ಚೈಲ್ಡ್. ಒಂದು 5-6 ಪ್ಯಾಸಿವ್ ವಾಯ್ಸ್ನೇ ಕೇಳಿರೋದ್ರಿಂದ 5 ಮಾರ್ಕ್ಸಿಗೆ
Active voice, passive voice. I think it's important that you prepare for that. ಆಮೇಲೆ ನೋಡಿ, ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್ ಅಂತ ಕೊಟ್ಟಿದ್ದಾನೆ 10 ಮಾರ್ಕ್ಸಿಗೆ. ಇದಕ್ಕೆ ನಿಮಗೆ ಗ್ರಾಮರ್ನ ಎಲ್ಲ ಬೇರೆ ಬೇರೆ ಅಂಶಗಳು ಗೊತ್ತಿರಬೇಕು. ಒನ್ಸ್ ಅಪಾನ್ ಎ ಟೈಮ್ ಎ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಮ್ಯಾನ್. ಇದು ಕೂಡ ಫಸ್ಟ್ PUC ಜೆಂಟಲ್ಮನ್ ಆಫ್ ದ ಜಂಗಲ್ ಸ್ಟೋರಿಯ ಲೈನ್ ಇದೆ. ಎಲಿಫೆಂಟ್ ಅನ್ನೋದು ಇಲ್ಲಿ ಆರ್ಟಿಕಲ್ ಎರರ್ ಇದೆ. ಎಲಿಫೆಂಟರ್ ಅಂತ ಇರೋದ್ರಿಂದ ಎ ಎಲಿಫೆಂಟ್ ಆಗೋದಿಲ್ಲ, ಏನಾಗುತ್ತೆ ಆನ್ ಎಲಿಫೆಂಟ್ ಅಂತ ಮಾಡಿ ಉಳಿದಿರುವ ವಾಕ್ಯವನ್ನ ಪೂರ್ತಿ ಹೇಗಿದೆಯೋ ಹಾಗೆ ನೀವು ರೀರೈಟ್ ಮಾಡಬೇಕು. ರೀರೈಟ್ ದೆಮ್ ಅಂತ ಕೊಟ್ಟಿದ್ದಾನೆ. ಮಿಸ್ಟೇಕ್ ಏನು ಅಂತ ಕಂಡಿಡಿದು ಸರಿಯಾದ ವಾಕ್ಯ ಏನು ಅಂತ ಮತ್ತೆ ನೀವು ಬರಿಬೇಕಾಗತ್ತೆ. ದ ಹಟ್ಸ್ ಆರ್ ಆಲ್ರೆಡಿ ಆಕ್ಯುಪೈಡ್ ಫ್ರಮ್ ಜಂಗಲ್ ಲಾರ್ಡ್ಸ್ ಅಂತಿದೆ. ಇಲ್ಲಿ ಬಳಸಬೇಕಾಗಿರೋ ಅವರಿಂದ ಆಕ್ಯುಪೈ ಆಗಿದೆ ಅಂತ ಇರೋದ್ರಿಂದ ಬೈ ಆಗ್ಬೇಕೇ ಹೊರತು ಫ್ರಮ್ ಅನ್ನೋದು ಅಲ್ಲ. ಚಿಲ್ಡ್ರನ್ ಈಸ್ ಫಾಂಡ್ ಆಫ್ ಐಸ್ ಕ್ರೀಮ್ ಅಂತಿದೆ. ಚಿಲ್ಡ್ರನ್ ಪ್ಲೂರಲ್ ಆಗಿರೋದ್ರಿಂದ ನೋಡಿ, ಇದು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಎರರ್. ಚಿಲ್ಡ್ರನ್ ಪ್ಲೂರಲ್ ಇರೋದ್ರಿಂದ ಇಲ್ಲಿ ಏನ್ ಬರಬೇಕು, ಆರ್ ಅಂತ ಹೇಳಿ ಬರಬೇಕು. ವೈ ಯು ಆರ್ ಲಾಫಿಂಗ್, ದಿಸ್ ಇಸ್ ನೋಡಿ, ಇಟ್ಸ್ ಎ ರೆಗ್ಯುಲರ್ ಕ್ವಶನ್. ವೈ ಯು ಆರ್ ಲಾಫಿಂಗ್ ಅಂತ ಕೇಳ್ತಾ ಇರ್ತೀವಿ ನಾವು. ಇದು ತಪ್ಪು. ಆಕ್ಚುಲಿ ಪ್ರಶ್ನೆಗಳನ್ನ ಮಾಡುವಾಗ ಯಾವಾಗಲೂ ಮೊದಲು ವರ್ಬ್ ಅನ್ನ ಬಳಸಿ ಆನಂತರ ಸಬ್ಜೆಕ್ಟ್ ಅನ್ನ ಬಳಸಬೇಕು. ವೈ ಆರ್ ಯು ಲೇಟ್, ವೈ ಆರ್ ಯು ಲೇಟ್ ಅನ್ನೋದು ಸರಿಯಾದ ಕ್ರಮವೇ ಹೊರತು ವೈ ಯು ಆರ್ ಲೇಟ್ ಅನ್ನೋದಲ್ಲ. ನಾವು ಮಾತಾಡುವಾಗ ಸುಮ್ಮನೆ ಹೇಳ್ತಾ ಇರ್ತೀವಿ ಅಷ್ಟೇ ವೈ ಯು ಆರ್ ಲೇಟ್ ಅಂತ. ಬಟ್ ಪ್ರಶ್ನೆ ಕೇಳ್ಬೇಕು ನೀವು ಅಂದ್ರೆ ಸರಿಯಾದ ಕ್ರಮ ವರ್ಬ್ ಫಸ್ಟ್ ಬಂದು ಆನಂತರ ಸಬ್ಜೆಕ್ಟ್ ಬರ್ಬೇಕು. ಸಬ್ಜೆಕ್ಟ್ ಫಸ್ಟ್ ಬಂದು ವರ್ಬ್ ಬಂದ್ರೆ ಅದು ಪ್ರಶ್ನೆ ಆಗೋದಿಲ್ಲ, ಅದು ಸ್ಟೇಟ್ಮೆಂಟ್ ಆಗೋಗುತ್ತೆ. ಹಾಗಾಗಿ ಪ್ರಶ್ನೆ ಮಾಡುವಾಗ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ವೈ ಯು ಆರ್ ಅಂತ ಇದ್ರೆ ಪ್ರಶ್ನೆ ಬಂದಿದೆ ಅಂದ್ರೆ ಎರರ್ ಅದೇ. ವರ್ಬ್ ಆ ಕಡೆ ಹಾಕಿ, ಸಬ್ಜೆಕ್ಟ್ ಈ ಕಡೆ ಹಾಕಿ. ವೆನ್ ಕ್ಯಾನ್ ಯು ಕಮ್ ಅನ್ನೋದು ಸರಿ, ವೆನ್ ಯು ಕ್ಯಾನ್ ಕಮ್ ಅನ್ನೋದಲ್ಲ. ಸೊ ಫಸ್ಟ್ ವರ್ಬ್ ಬರಬೇಕು, ಆನಂತರ ಸಬ್ಜೆಕ್ಟ್ ಬರಬೇಕು ಅನ್ನೋದು. ರೈಟ್? ನೋಡಿ, ಆಫ್ಟರ್ ದ ವರ್ಲ್ಡ್ ಕಪ್ ಇಂಡಿಯನ್ ಕ್ರಿಕೆಟ್ ಟೀಮ್ ರಿಟರ್ನ್ಡ್ ಬ್ಯಾಕ್ ಟು ಇಂಡಿಯಾ. ಇದನ್ನೇ ಆಗ್ಲೇ ನಾನು ರಿಡೆಂಡೆನ್ಸಿ ಅಂತ ಹೇಳಿದ್ದು. ರಿಟರ್ನ್ ಅಂದ್ರೂ ಒಂದೇ, ಬ್ಯಾಕ್ ಅಂದ್ರೂ ಒಂದೇ, ಎರಡೂ ವಾಪಸ್ ಬರೋದು ಅನ್ನುವ ಅರ್ಥವನ್ನೇ ಹೊಂದಿದೆ. ಹಾಗಾಗಿ ಇಂಡಿಯನ್ ವರ್ಲ್ಡ್ ಟೀಮ್ ರಿಟರ್ನ್ ಟು ಇಂಡಿಯಾ ಅಷ್ಟೇ ಸಾಕು. ರಿಟರ್ನ್ ಬ್ಯಾಕ್ ಟು ಇಂಡಿಯಾ ಬೇಕಾಗುದಿಲ್ಲ. ಈ ತರ ರಿಟರ್ನ್ ಬ್ಯಾಕ್, ರಿಪೀಟ್ ಅಗೈನ್, ಸೋ ಇಫ್, ಸಪೋಸ್ ಇಫ್, ಮತ್ತೆ ಆಡೆಡ್ ಬೋನಸ್, ಏನು ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈ ತರದ ಅನೇಕ ಪದಗಳನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಅವು ಯಾವ್ಯಾವು ಅಂತ ನೋಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಎ ಶಫರ್ ಟುಕ್ ಹಿಸ್ ಶೀಪ್ಸ್ ಟು ಗ್ರೇಸ್. ಶೀಪ್ಸ್ ಅನ್ನುವ ಪದ ಇಂಗ್ಲಿಷ್ ಅಲ್ಲಿ ಇಲ್ಲ. ಶೀಪ್ ಅಂದ್ರೆ ಸಿಂಗ್ಯುಲರ್, ಶೀಪ್ ಪ್ಲೂರಲ್ಗೂ ಕೂಡ ಶೀಪ್ ಅನ್ನೋದನ್ನೇ ಬಳಸ್ತೀವಿ. ಗ್ರೂಪ್ ಇದ್ರೆ ಎ ಹರ್ಡ್ ಆಫ್ ಶೀಪ್ ಅಂತ ಹೇಳಿ ಪ್ಲೂರಾಲಿಟಿಲಿ ಹೇಳ್ತೀವಿ ಹೊರತು ಶೀಪ್ಸ್ ಅನ್ನುವ ಪ್ಲೂರಲ್ ಪದ ಇಲ್ಲ. ಎಸ್ ಇಲ್ಲ, ಶೀಪ್ ಅನ್ನೋದೇ ಪ್ಲೂರಲ್ ಪದ. ದ ಲೇಡಿ ಈಸ್ ರಿಸೆಂಬ್ಲಿಂಗ್ ಹರ್ ಮದರ್ ಅಂತ. ಈ ING ಬರೋದಿಲ್ಲ ರಿಸೆಂಬ್ಲಿಂಗ್ ಅಲ್ಲಿ. ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು. ದ ಲೇಡಿ ರಿಸೆಂಬಲ್ಸ್ ಹರ್ ಮದರ್. ಥ್ಯಾಂಕ್, ಲವ್, ಹೇಟ್, ನೋ, ರಿಸೆಂಬಲ್, ಬಿಲಾಂಗ್ ಈ ಪದಗಳ ಜೊತೆಗೆ ING ಸೇರಿಸಿ ವಾಕ್ಯಗಳನ್ನ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರಿಬಾರ್ದು. ಐ ಆಮ್ ನೋಯಿಂಗ್ ದ ಆನ್ಸರ್ ತಪ್ಪು, ಐ ನೋ ದ ಆನ್ಸರ್. ಹಿ ಈಸ್ ನೋಯಿಂಗ್ ದ ಟ್ರುತ್, ಹಿ ನೋಸ್ ದ ಟ್ರುತ್ ಅಷ್ಟೇ. ಇಲ್ಲೂ ಹಾಗೆ ಹಿ ಈಸ್ ರೆಸೆಂಬ್ಲಿಂಗ್ ಅಲ್ಲ, ಸಾರಿ ದ ಲೇಡಿ ಈಸ್ ರೆಸೆಂಬ್ಲಿಂಗ್ ಅಲ್ಲ, ದ ಲೇಡಿ ರಿಸೆಂಬಲ್ಸ್ ಹರ್ ಮದರ್ ಅನ್ನೋದು ಸರಿಯಾಗುತ್ತೆ. ಮೈ ಫ್ರೆಂಡ್ ಈಸ್ ಸಿಟ್ಟಿಂಗ್ ಇನ್ ದ ಡ್ರೈವಿಂಗ್ ಸೀಟ್ ಅನ್ನೋದು ಸರಿ, ಆನ್ ದ ಡ್ರೈವಿಂಗ್ ಸೀಟ್ ಅನ್ನೋದು ತಪ್ಪು. ನೈಬರ್ಸ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್ ಅಂತಿದೆ. ಇಲ್ಲಿ ಏನಿದು ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿರುವಂತ ಒಂದು ವಾಕ್ಯ. ವಾಟ್ ವಾಸ್ ದ ಮ್ಯಾಟರ್ ಅಲ್ಲ, ವಾಟ್ ದ ಮ್ಯಾಟರ್ ವಾಸ್ ಅಂತ ಹೇಳಿ ಅದನ್ನ ಮಾಡಬೇಕಾಗುತ್ತೆ. ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡುವಾಗ ಪ್ರಶ್ನಾರ್ಥಕ ವಾಕ್ಯವನ್ನ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಮತ್ತೆ ಇಲ್ಲಿ ಪ್ರಶ್ನಾರ್ಥಕ ವಾಕ್ಯದಲ್ಲೇ ಇಟ್ಬಿಟ್ಟಿದ್ದಾರೆ ವಾಟ್ ವಾಸ್ ದ ಮ್ಯಾಟರ್ ಅಂತ, ಆಸ್ಕ್ಡ್ ಅಂತ ಇರೋದ್ರಿಂದ ಅದು ತಪ್ಪು. ಸೊ ಹಾಗಾಗಿ ವಾಟ್ ದ ಮ್ಯಾಟರ್ ವಾಸ್ ಅಂತ ಹೇಳಿ ಆಗ್ಬೇಕು. ನೋಡಿ, ಮದರ್ ಶೇರ್ಡ್ ಎ ಪೀಸ್ ಆಫ್ ಬ್ರೆಡ್ ಈಕ್ವಲಿ ಅಮಾಂಗ್ ಹರ್. ಇದು ನೋಡಿ, ಅಮಾಂಗ್ ಅನ್ನುವಂಥದ್ದು ಮೋರ್ ದ್ಯಾನ್ 2 ಇದ್ರೆ ಬಳಸಬೇಕು. 2 ಅಂತ ಇದೆ ಇಲ್ಲಿ, ಇಬ್ಬರ ಮಧ್ಯೆ ಅಂತೇಳಿ, 2 ಚಿಲ್ಡ್ರನ್. ಸೊ ಹಾಗಾಗಿ 2 ಅನ್ನೋದರ ಮಧ್ಯದಲ್ಲಿ ಬಳಸೋದು ಬಿಟ್ವೀನ್. ಮೋರ್ ದ್ಯಾನ್ 2 ಇದ್ರೆ ಮಾತ್ರ ಅಮಾಂಗ್ ಬರುತ್ತೆ. ಸೊ ಇದೊಂದು ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ಎರರ್ನ ಪ್ರಶ್ನೆ. ಅದಾಯ್ತಾ? ನೋಡಿ, 10 ಪ್ರಶ್ನೆಗಳಿಗೆ ಪ್ರಿಪೋಸಿಷನ್ಸ್ ಬೇಕು, ಆರ್ಟಿಕಲ್ಸ್ ಬೇಕು, ಕಲೋಕೇಶನ್ಸ್ ಬೇಕು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬೇಕು, WH ಕ್ವೆಶನ್ ಫ್ರೇಮ್ ಮಾಡೋದು ಯಾವುದಾದ್ರೂ ಇರ್ಬೋದು. ಎರರ್ ಐಡೆಂಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಗೊತ್ತಿರಬೇಕು ಅನ್ನುವಂಥದ್ದು. ನೋಡಿ, ಇಲ್ಲಿ ಇದು ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು ಅಂದ್ರೆ ಸರಿಯಾಗಿ ಟೆನ್ಸ್ ಗಳನ್ನ ಹೇಗೆ ಬಳಸ್ತೀವಿ ಅನ್ನೋದು ಗೊತ್ತಿರಬೇಕು. ಟೆನ್ಸಸ್ಗಳು. ವಂದನಾ ಶಿವ ಇಸ್ ಅನ್ ಎಕಾಲಜಿಸ್ಟ್. ಶಿ ಡ್ಯಾಶ್ ನೇಚರ್.
ಶಿ ಲವ್ಸ್ ನೇಚರ್ ಅಂದ್ರೆ ಶಿ ಈಸ್ ಲವಿಂಗ್ ನೇಚರ್ ಅಂತ ಹೇಳಕ್ ಬರೋದಿಲ್ಲ. ಲವ್ಸ್ ಯಾವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಿರೋ ದೆನ್ ಇಟ್ ಬಿಕಮ್ಸ್ ಯೂನಿವರ್ಸಲ್. ಜನರಿಕ್ ಸ್ಟೇಟ್ಮೆಂಟ್ಗಳನ್ನ ಸಾರ್ವತ್ರೀಕರಣ ಮಾಡಿ ಸಾಮಾನ್ಯೀಕರಣ ಮಾಡಿ ಹೇಳುವಂತ ಎಲ್ಲ ವಾಕ್ಯಗಳನ್ನು ನಾವು ಯಾವಾಗಲೂ ವಿ ಶುಡ್ ಟೆಲ್ ದೆಮ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಲವ್ಸ್. ಎ ಡ್ಯಾನ್ಸರ್ ಡ್ಯಾಶ್ ಪ್ರೇಯರ್ಸ್ ಆಸ್ಕಿಂಗ್ ಫರ್ಗಿವ್ನೆಸ್ ಟು ದ ಅರ್ತ್ goddess ಬಿಫೋರ್ ಶಿ ಬಿಗ್ಯಾನ್ ದ ಡ್ಯಾನ್ಸ್. ಈ ಬಿಗ್ಯಾನ್ ಅನ್ನೋದು ನಮಗೆ ಪಾಸ್ಟ್ ಟೆನ್ಸ್ ಅಲ್ಲಿ ನಡೆದೋಗಿರೋದು ಅಂತ ಗೊತ್ತಿರೋದ್ರಿಂದ ಕ್ಲೂ ಕೊಡ್ತಾ ಇರೋದ್ರಿಂದ ಡ್ಯಾನ್ಸ್ ಇರೋದು ಡ್ಯಾನ್ಸ್ಡ್ ಅಂತ ಆಗಿದೆ. ನೋಡಿ, ಡೋಂಟ್ ಮೇಕ್ ನಾಯ್ಸ್ ಯು ಡ್ಯಾಶ್ ಮೀ. ಬಿ ಪ್ಲಸ್ ಡಿಸ್ಟರ್ಬ್ ಅಂತಿದೆ. ಬಿ ಅಂದ್ರೆ ಯಾವತ್ತು ತಿಳ್ಕೊಳ್ಳಿ, ಬಿ ಅನ್ನೋದು ಬ್ರಾಕೆಟ್ ಅಲ್ಲಿ ಇದೆ ಅಂದ ತಕ್ಷಣ ಬಿ ಅಂದ್ರೆ ಬಿ ಬೀಯಿಂಗ್ ಬೀನ್ ಬಳಸಬೇಕು ಅಂತಲ್ಲ. ಬಿ ಅನ್ನೋದು ಬಿ ಫಾರ್ಮ್ ಆಫ್ ವರ್ಬ್ ಅಂತ. ಆಮ್, ಈಸ್, ಆರ್, ವಾಸ್ ಅಥವಾ ವರ್ ಇವಿಷ್ಟರಲ್ಲಿ ಯಾವ್ದಲ್ಲಿ ಸೂಟ್ ಆಗುತ್ತೆ ಅದನ್ನ ಬಳಸ್ಬೇಕು ನಾವು. ಇಲ್ಲಿ ನೋಡಿ, ಡೋಂಟ್ ಮೇಕ್ ನಾಯ್ಸ್, ಗಲಾಟೆ ಮಾಡಬೇಡ, ನೀನ್ ನನಗೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ. ಯು ಆರ್ ಡಿಸ್ಟರ್ಬಿಂಗ್ ಮೀ. ಯು ಆರ್ ಡಿಸ್ಟರ್ಬಿಂಗ್ ಮೀ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಶಿ ಡ್ಯಾಶ್ ಟೆನ್ನಿಸ್ ಎವ್ರಿ ಡೇ. ನೋಡಿ, ಈ ಎವ್ರಿ ಡೇ ಅನ್ನೋದು ರೊಟೀನ್ ಆಗೋದ್ರಿಂದ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕು ಹೊರತು ನೀವು ಶಿ ಈಸ್ ಪ್ಲೇಯಿಂಗ್ ಟೆನ್ನಿಸ್ ಎವ್ರಿ ಡೇ ಅಂತ ಹೇಳಕ್ ಬರೋದಿಲ್ಲ. ಇವೆಲ್ಲ ಟೆನ್ಸಿನ ರೂಲ್ಸ್ಗೆ ಸಂಬಂಧಪಟ್ಟ ಸಣ್ಣ ಸಣ್ಣ ವಿಷಯಗಳು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಜನರಲ್ ಇಂಗ್ಲಿಷ್ ಪೇಪರ್ಗೆ ಸಂಬಂಧಪಟ್ಟಂತೆ ನೀವೇನ್ ಪ್ರಿಪೇರ್ ಆಗ್ತಿರೋ ಆ ಎಲ್ಲಾ ಪ್ರಿಪರೇಷನ್ ಕಂಪಲ್ಸರಿ ಇಂಗ್ಲಿಷ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಕಲೋಕೇಶನ್, ಹೋಮೋಫೋನ್ಸ್, ಇಡಿಯಮ್ಸ್, ಮತ್ತೆ ಇಡಿಯಮ್ಸ್ ಅಲ್ಲೂ ಇದೆ ಬಿಡಿ, ಬರೇ ಮ್ಯಾಚ್ ಮಾಡಕ್ ಕೇಳ್ತಾನೆ. ಪ್ರಾವರ್ಬ್ಸ್ ಎಲ್ಲ ಇಲ್ಲಿ ಅಡಿಷನಲ್ ಆಗಿದೆ, ಲೆಟರ್ ರೈಟಿಂಗ್ ಇದೆ ಅಷ್ಟೇ. ಹಾ, ನೆಕ್ಸ್ಟ್, ಹಿ ಹ್ಯಾಸ್ ಡ್ಯಾಶ್ ಇಸ್ ಹೋಮ್ ವರ್ಕ್ ಕಂಪ್ಲೀಟೆಡ್. ನೋಡಿ, ಯಾವಾಗ ವಾಕ್ಯದಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಬರುತ್ತೋ ಅದ್ರ ಆ ವಾಕ್ಯದಲ್ಲಿ ಮುಂದೆ ಬರುವ ವರ್ಬ್ V3ನೇ ಆಗಿರ್ಬೇಕು, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನೇ ಬಳಸಬೇಕು. ಆ ನಂತರ ಕಂಜಂಕ್ಷನ್ಸ್ ಇದಾವೆ ನೋಡಿ ಇಲ್ಲಿ. ದ ರೈನ್ ಹ್ಯಾಡ್ ಫೇಲ್ಡ್, ಇದು ಕೂಡ ಆಕ್ಚುಲಿ ಸೆಕೆಂಡ್ PUC ವರ್ಕ್ ಬುಕ್ ಅಲ್ಲಿ ಇರುವಂತದನ್ನೇ ಪಿಕ್ ಮಾಡಿದ್ದಾರೆ. ದ ರೈನ್ ಹ್ಯಾಡ್ ಫೇಲ್ಡ್, ಸೊ ಆಲ್, ನೋಡಿ ಏನ್ ಬರ್ಬೇಕು ಇಲ್ಲಿ, ಸೊ ಬರ್ಬೇಕು. ಸೊ ಆಲ್ ದ ವೆಲ್ಸ್ ಅಂಡ್ ಟ್ಯಾಂಕ್ಸ್ ಹ್ಯಾಡ್ ರನ್ ಡ್ರೈ, ಮಳೆ ನಿಂತಿದ್ರಿಂದ ಎಲ್ಲವೂ ಬತ್ತೋದ್ವು. ಇನ್ ಆರ್ಡರ್ ಟು ಓವರ್ಕಮ್ ದ ಪ್ರಾಬ್ಲಮ್, ಲಿಂಕರ್ಸ್ ಅಥವಾ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಸೊ ಮೂರನೇದು, ಎರಡನೇದು ಇನ್ ಆರ್ಡರ್ ಟು. In order to overcome the problem, the municipal authorities sunk a number of borewells. ಸಾಕಷ್ಟು ಬೋರ್ವೆಲ್ಗಳನ್ನ ಮಾಡಿಸಿದ್ರು. As a result, they were able to supply drinking water to the villagers. Drinking water ಅನ್ನ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಯಿತು. Thus, ಹಾಗಾಗಿ the situation was brought under control. Thus ಅಂದ್ರೆ ಇದರಿಂದಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂತು. ಬಟ್ ದ ಫಾರ್ಮರ್ಸ್ ಕ್ರಾಪ್ಸ್ ವರ್ ಡೆಸ್ಟ್ರಾಯ್ಡ್, ಆದ್ರೆ ಬೆಳೆಗಳಿಗೆ ನೀರಿರಲಿಲ್ಲ. ಹಾಗಾಗಿ ಇಲ್ಲಿ ಏನ್ ಬರ್ಬೇಕು, ಬಟ್ ಅನ್ನೋದು ಬರ್ಬೇಕು. ಬಟ್ ದ ಫಾರ್ಮರ್ಸ್ ಕ್ರಾಪ್ಸ್ ವರ್ ಡೆಸ್ಟ್ರಾಯ್ಡ್ ಅಂತ. ಸೊ ಇದು ಕಂಜಂಕ್ಷನ್ಗಳು ಯಾವ್ದು ಏನ್ ಹೇಳುತ್ತೆ ಅನ್ನುವಂಥದ್ದು ಕಂಜಂಕ್ಷನ್ ಸೆಕ್ಷನ್ ಅಲ್ಲಿ ನಿಮಗೆ ಕನ್ನಡದಲ್ಲಿ ಮೀನಿಂಗ್ ಅನ್ನ ಕೊಟ್ಟಿದ್ದೀನಿ. ಬಟ್ ಅಂದ್ರೇನು, ಸೋ ಅಂದ್ರೇನು, ಆ್ಯಂಡ್ ಅಂದ್ರೇನು ಅನ್ನೋದು. ಸೊ ಅವುಗಳನ್ನ ಸ್ವಲ್ಪ ಇಂಗ್ಲಿಷ್ ರೀಡಿಂಗ್ ಹ್ಯಾಬಿಟ್ ಇದ್ದಾಗ ಇಟ್ ಬಿಕಮ್ಸ್ ಈಸಿ ಫಾರ್ ಯು. ಇಲ್ಲಿ ಬಂತು ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದ್ರೆ ಇದೆ. ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್, ಏನಾಗುತ್ತದು, ರಿಕ್ವೆಸ್ಟಿಂಗ್, ಅದ್ರ ಜೊತೆಗೆ ಮ್ಯಾಚ್ ಮಾಡಬೇಕು. ಸೊ ಒನ್ಗೆ ಆನ್ಸರ್ ಯಾವುದು, ಸಿ. ಮೀಟ್ ಮೈ ಫ್ರೆಂಡ್ ಅಜಯ್, ಯಾರನ್ನಾದ್ರೂ ನಾವು ಪರಿಚಯ ಮಾಡ್ಕೊಡುವಾಗ ಏನ್ ಅಂತ ಹೇಳ್ತೀವಿ, ಹೀಗೆ ಹೇಳ್ತೀವಿ. ಸೊ ಹಾಗಾದ್ರೆ ಅದೇನಾಗುತ್ತೆ, ಸೆಕೆಂಡ್ ಒನ್ಗೆ ಇಂಟ್ರೊಡ್ಯೂಸಿಂಗ್ ಅನ್ನುವುದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ. ಯು ಲುಕ್ ಸ್ಟನ್ನಿಂಗ್ ಇನ್ ದೀಸ್ ನ್ಯೂ ಕ್ಲಾತ್ಸ್, ಯಾರನ್ನಾದ್ರೂ ನಾವು ಆಗ ಹೊಗಳಿದ್ರೆ ಏನಾಗುತ್ತೆ, ಬಟ್ಟೆ ಚೆನ್ನಾಗಿದೆ ಅಂದಾಗ ಕಾಂಪ್ಲಿಮೆಂಟ್ ಮಾಡ್ತಿದೀವಿ ಅಂತ ಅರ್ಥ. ಮೂರನೇದು, ವಾಟ್ ಯು ಸೇ ಮೇ ಬಿ ಟ್ರೂ ರೈಟ್ ಬಟ್, ಆಗ್ಲೇ ಹೇಳಿದೆ ನಾನಿದ್ದು, ನೀವು ಹೇಳ್ತಾ ಇರೋ ಸರಿ ಇರ್ಬೋದು, ಆದ್ರೆ ಯಾವಾಗ ಈ ತರದ ವಾಕ್ಯಗಳನ್ನು ಬಳಸ್ತೀವಿ ನಾವು, ಡಿಸ್ಅಗ್ರೀಯಿಂಗ್ ಇದ್ದಾಗ. ಕೊನೆಯದಾಗಿ, ಐ ಆಮ್ ಗ್ರೇಟ್ಫುಲ್ ಟು ಯು. ಗ್ರೇಟ್ಫುಲ್ ಅಂದ್ರೆ ಏನು, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್, ಈ ತರದ್ದೆಲ್ಲದನ್ನ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಅನ್ನುವ ಪದ ಬಂದ್ರೆ, ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಬಂದ್ರೆ ಅದು ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಆಗತ್ತೆ. ನೋಡಿ, ಬಹಳ ಸುಲಭವಾಗಿ ಇರುವಂತ ವಿಚಾರ ಇದು. ಸ್ವಲ್ಪ ಇದರಲ್ಲಿ ಕೆಲವು ಇಂಗ್ಲಿಷ್ ಗ್ರಾಮರ್ ಗೊತ್ತಿರಬೇಕು, ಇನ್ನುಳಿದಂತೆ ಕೆಲವನ್ನ ಅಟೆಂಡ್ ಮಾಡ್ಲಿಕ್ಕೆ ಒಬ್ಬ ಗ್ರಾಜುಯೇಟ್ ಲೆವೆಲ್ಗೆ ಇರಬೇಕಾದಂತಹ ಕಾಮನ್ ಸೆನ್ಸ್ ಇದ್ರೆ ಸಾಕು, ಯು ಕ್ಯಾನ್ ಆನ್ಸರ್ ಆಲ್ ದೀಸ್ ಕ್ವೆಶನ್ಸ್ ಅನ್ನುವಂಥದ್ದು. ಓಕೆ, ಮುಂದಿಂದು ಪಾರ್ಟ್ ಸಿ ಇದೆ. ಅಲ್ಲಿಂದ ನಿಮ್ಗೆ ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ ಮೇಲಿನ ಪ್ರಶ್ನೆಗಳು 25, ಎಸ್ಸೆ ರೇಟಿಂಗ್ 25, ಪ್ರಿಸೈಸ್ ರೈಟಿಂಗ್ 25 ಇರುತ್ತೆ ಅನ್ನುವಂಥದ್ದು. ಸೊ ಓವರ್ ಆಲ್ ಆಗಿ ಇದರ ಪ್ರಿಪರೇಷನ್ ಏನು ಅಂದ್ರೆ, ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟ ಕೆಲವು ಅಂಶಗಳನ್ನ
ತಿಳ್ಕೊಳ್ಳುವಂಥದ್ದು. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್, ಒಮ್ಮೆ ನೀವು ಏನು ಒಂದು 8-10 ಕ್ವಶನ್ ಪೇಪರ್ ಏನು ಹಳೆಯವು ಇದಾವೆ ಅವುಗಳನ್ನ ರಿವೈಸ್ ಮಾಡ್ಕೊಂಡು ಹೋಗೋದು ಬಹಳ ಉಪಯುಕ್ತ. ದೇರ್ ಆರ್ ಸಮ್ ಟೈಮ್ಸ್ ರಿಪಿಟೇಷನ್ ಆಫ್ ಕ್ವೆಶನ್, ಸೊ ಇಟ್ ಈಸ್ ಈಸಿ, ಗೊಂದಲ ಆಗೋದು ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು, ಪ್ಯಾಟರ್ನ್ ಹೇಗಿದೆ ಅನ್ನೋದು ನೋಡಿಕೊಂಡು ಆ ರೀತಿ ಪ್ರಿಪೇರ್ ಆಗುವಂಥದ್ದು. ಲೆಟರ್ ರೈಟಿಂಗಿಗೂ ಪ್ರಿಪೇರ್ ಆಗಿ, ಎಸ್ಸೆ ಅಂದ ತಕ್ಷಣ ನಿಮ್ಗೇನು ಇತ್ತೀಚಿನ ಟ್ರೆಂಡಿಂಗ್ ಟಾಪಿಕ್ ಏನಿರ್ತವೆ ಅವುಗಳ ಮೇಲೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಅವುಗಳಿಗೆ ಅಟ್ಲೀಸ್ಟ್ ಒಂದು 350 ವರ್ಡ್ಸ್ ಅನ್ನ ನೀವು ಬರಿಬೇಕಾಗತ್ತೆ. ಒಂದು 2-2.5 ಪೇಜ್ ಅಥವಾ 1.25-2 ಪೇಜ್ ಅನ್ನ ಬರೆಯುವಂಥದ್ದು ಬಹಳ ನೆಸೆಸಿಟಿ ಆಗಿರುವಂಥದ್ದು. ಪ್ರಿಸೇರ್ ರೈಟಿಂಗ್ ಅನ್ನೋದನ್ನು ಕೂಡ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಬುಕ್. ಅಂದ್ರೆ ಅದು ಬರೆಯುವಾಗ ನೀವೇನ್ ಮಾಡಬೇಕು, 1/3 ತಗೊಳ್ಳೋದು ಅಂದ್ರೆ ಹೇಗೆ, ಯಾವ್ಯಾವ್ದು ಇರಬೇಕು ಯಾವ್ದು ಇರಬಾರ್ದು ಪ್ರಿಸೈಸ್ ರೈಟಿಂಗ್ ಅಲ್ಲಿ, ಸ್ವಂತ ವಾಕ್ಯಗಳಿರ್ಬೇಕು, ವಾಕ್ಯಗಳನ್ನ ರಿಪೀಟ್ ಮಾಡಿ ಪದಗಳನ್ನ ಕಡಿಮೆ ಮಾಡೋದು ಅಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಇಂಥ ಓವರ್ ಆಲ್ ಪ್ರಿಪರೇಷನ್ ಇದ್ದಾಗ it wouldn't be much difficult for you. So my sincere request is, go through the old papers once and prepare concept wise. ಆ ಕಾನ್ಸೆಪ್ಟ್ ವೈಸ್ ನೀವು ಪ್ರತಿಯೊಂದಕ್ಕೂ ಹೋಮೋಫೋನ್ಸ್, ಕಲೊಕೇಶನ್ಸ್ ಇವೆಲ್ಲವಕ್ಕೂ ಕೂಡ ಏನಿದಾವೆ, ವರ್ಡ್ ಪೇರ್ಸ್ ಏನಿದಾವೆ ಅವುಗಳನ್ನು ನೋಡಿ ಪ್ರಿಪೇರ್ ಆಗುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ 35% ಅಥವಾ 53 ಅಂಕ ನಿಮಗೆ ಬಹಳ ಸುಲಭವಾಗಿ ಬರುತ್ತೆ, ಯಾವುದೇ ಅಡಚಣೆ ಇಲ್ಲದೆ. ಸೊ ದಟ್ ಯು ಕ್ಯಾನ್ ಟ್ಯಾಕಲ್ ಆಲ್ ಅದರ್ ಪೇಪರ್ಸ್ ಆಫ್ ಯುವರ್ಸ್ ಇನ್ ದ ಮೇನ್ಸ್. ಸೊ ನಿಮ್ಗೆಲ್ರಿಗೂ ಶುಭವಾಗಲಿ. ಸರಿಯಾದ ರೀತಿಯಾದಂತಹ ಪ್ರಿಪರೇಷನ್ ಅನ್ನು ಮಾಡಿ ಮುಂಬರುವಂತಹ KS ಮುಖ್ಯ ಪರೀಕ್ಷೆಯಲ್ಲಿ ನಿಮಗೆ ಸಕ್ಸಸ್ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ತರಗತಿಯನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.